ಸ್ನೇಹಿತರೆ ನಮಸ್ಕಾರ. ಇವತ್ತು ಪ್ರಸ್ತುತ ರಂಗಭೂಮಿಯ ಸವಾಲುಗಳು 3 ಅಂತಕ್ಕಂಥ ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ಹೆಸರು ಪ್ರಭುಲಿಂಗ ಕೀಣ್ಗಿ, ಊರು ಕಲಬುರಗಿ ಜಿಲ್ಲೆ, ರಂಗ ಕಲಾವಿದರು. ತಮಗೆಲ್ಲ ಗೊತ್ತಿರೋ ಹಾಗೆ ಇದಕ್ಕಿಂತ ಕೆಲವು ದಿವಸಗಳ ಮುಂಚೆ ನಾನು ಪ್ರಸ್ತುತ ರಂಗಭೂಮಿಯ ಸವಾಲುಗಳು ಅಂಥೇಳಿ 1 ಮತ್ತು 2 ವಿಡಿಯೋಗಳನ್ನು ಮಾಡಿ, 1ನೇ ವಿಡಿಯೋದಲ್ಲಿ ರಂಗಭೂಮಿ ಪ್ರಾಚೀನ ಕಾಲದಿಂದ ಆಧುನಿಕ ಸಮಯದವರೆಗೂ ನಡೆದು ಬಂದ ದಾರಿಯನ್ನು ನೋಡಿದ್ವಿ. 2ನೇ ವಿಡಿಯೋದಲ್ಲಿ ಪ್ರಸ್ತುತ ರಂಗಭೂಮಿ ಎದುರಿಸ್ತಿರ್ತಕ್ಕಂಥ ಸವಾಲುಗಳನ್ನು ನೋಡಿದ್ವಿ. ಅದು ಒಂದು ಟ್ರ್ಯಾಕ್ ರೆಕಾರ್ಡ್ ಆಯಿತು. ಇವತ್ತಿನ ಈ ವಿಡಿಯೋದಲ್ಲಿ ಮುಖ್ಯವಾಗಿ 2ನೇ ವಿಡಿಯೋದಲ್ಲಿ ನಾವು ಏನನ್ನು ಚರ್ಚೆ ಮಾಡಿದ್ವಿ ಅದನ್ನೇನು ಸ್ವಲ್ಪ ವಿಶ್ಲೇಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡೋಣ. ಅದು ಸೂಚ್ಯವಾಗಿ ಏನಾಗಬೇಕು, ಏನಾಗ್ತಾಯಿದೆ ಅಂತ ನಾವು ಅಲ್ಲಿ ನೋಡಿದ್ವಿ. ಈಗ ಇನ್ನೊಂದು ಸ್ವಲ್ಪ ಪ್ರಾಕ್ಟಿಕಲಾಗಿ ನಾವು ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವಿ ಅದ್ರ ಬಗ್ಗೆ ಒಂದು ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದನೇದಾಗಿ ಈಗ ನಾವು ಒಂದು ವಿಡಿಯೋದಲ್ಲಿ ನೋಡೋದಾದರೆ, ಫಸ್ಟ್ ರಂಗಭೂಮಿಯ ಇತಿಹಾಸ ನಾವು ನೋಡೋಕ್ಕೆ ಹೋದರೆ ನಮ್ಮಲ್ಲಿ ಮೊದಲು ಜಾನಪದ ರಂಗಭೂಮಿ ಇತ್ತು. ಆಮೇಲೆ ಒಂದು ಆಚರಣೆಯ ರಂಗಭೂಮಿ ಇತ್ತು, ಬಯಲಾಟ, ಯಕ್ಷಗಾನ, ಜಾತ್ರೆಯಲ್ಲಿ ಮಾಡೋ ನಾಟಕಗಳು. ಅವಾಗ ಲೈಟ್ ಇರಲಿಲ್ಲ, ಒಂದು ಕೃತಕವಾದ ಇದ್ರ ಮೇಲೇ ಲೈಟಿಂಗನ್ನು ಮಾಡಿ, ಪರದೆಗಳನ್ನು ಮಾಡಿ ನಾಟಕಗಳನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮದು ಒಂದು ಸಾಂಪ್ರದಾಯಿಕವಾಗಿ ನಡೀತಕ್ಕಂಥ ರಂಗಭೂಮಿ. ಅದಾದಮೇಲೆ ನಾವು ಮುಂದೆ ಬಂದ ಹಾಗೆ ನೋಡಿದ್ರೆ ಇಂಗ್ಲೀಷರ ಆಳ್ವಿಕೆಯ ಕಾಲದಲ್ಲಿ ನೋಡೋದಾದರೆ ಅಲ್ಲಿ ನಮ್ಮದು ಯಾರಪ್ಪ ಅಂದರೆ ಗುಬ್ಬಿ ವೀರಣ್ಣವ್ರ ರಂಗಭೂಮಿ ಇಲ್ಲಿ. ಮಹಾರಾಷ್ಟ್ರದಲ್ಲಿ ಪೃಥ್ವಿರಾಜ್ ಕಪೂರ್ ಅವರಾಗ್ಬೋದು, ಬೇರೆ ಬೇರೆ ದೊಡ್ಡ ದೊಡ್ಡ ರಂಗ ದಿಗ್ಗಜರು. ಬಂಗಾಳದಲ್ಲಿ ಯಾರಪ್ಪ ಅಲ್ಲೊಂದು ಥಿಯೇಟ್ರು, ಮಹಾರಾಷ್ಟ್ರದಲ್ಲಿ ಥಿಯೇಟ್ರ್ ನಡೆಸೋ ಪರ್ಸನ್ಸು, ದೊಡ್ಡ ದೊಡ್ಡ ನಾಟಕ ಕಂಪನಿಗಳು ಅವಾಗೆಲ್ಲ ಇದ್ದು, ಅದನ್ನೆಲ್ಲ ನಾವು ನೋಡಿದ್ವಿ, ನಾವು ಗಮನಿಸ್ಬೋದು. ಕರ್ನಾಟಕದ ವಿಷಯಕ್ಕೆ ಬಂದರೆ ನಾವು ಗುಬ್ಬಿ ವೀರಣ್ಣವರು ಕಂಪ್ನಿ, ದೊಡ್ಡ ಕಂಪ್ನಿ. ಅಲ್ಲಿ ಆ ಕಂಪ್ನಿಯಲ್ಲಿ ಆನೆಗಳು ಕೂಡ ಏನಪ್ಪ ಅಂದ್ರೆ ಸಾಕಿ ಆನೆಗಳನ್ನು ಸ್ಟೇಜ್ ಮೇಲೆ ತಂದು ಆ ಸನ್ನಿವೇಶದಲ್ಲಿ ತೊಡಗಿಸಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಆಮೇಲೆ ಅದಾದಮೇಲೆ ಈ ಒಂದು 20 ವರ್ಷದ ಹಿಂದೆ ನೋಡಿದರೆ ಪ್ರತಿಯೊಂದು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ದೊಡ್ಡ ದೊಡ್ಡ ಊರುಗಳಲ್ಲಿ, ಜಾತ್ರೆಗಳಲ್ಲಿ 1-2 ವೃತ್ತಿ ರಂಗಭೂಮಿಯ ನಾಟಕ ಕಂಪ್ನಿಗಳು ನಾಟಕಗಳನ್ನ ಆಡ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾಯಿದ್ವಿ. ಇವತ್ತು ನಮ್ಮ ಕಲಬುರಗಿ ಊರಿನಲ್ಲೇ ಒಂದು ಸಂಗಮ್ ಥಿಯೇಟ್ರ್ ಎದುರುಗಡೆನೇ ಒಂದು ನಾಟಕ ಥಿಯೇಟ್ರು 2 ವರ್ಷ, 4 ವರ್ಷ, 6 ವರ್ಷ ಒಬ್ಬೊಬ್ಬರು ಟೆಂಟ್ ಹಾಕಿ ಆ ಜಾಗದಲ್ಲಿ ನಾಟಕಗಳನ್ನು ಕಂಪ್ನಿ ನಾಟಕದವ್ರು ಮಾಡಿದ್ದನ್ನು ನಾವು ನೋಡಿದ್ದೇವೆ. ಅದಾದಮೇಲೆ ಬೇರೆ ಜಾಗದಲ್ಲಿ ಶರಣಬಸವೇಶ್ವರ ಮೈದಾನದಲ್ಲಿ ಬೇರೆ ಕಂಪ್ನಿಗಳನ್ನು ಹಾಕಿ ನಾಟಕಗಳನ್ನು ಮಾಡೋದು ನಾವು ನೋಡಿದ್ದೇವೆ. ದೊಡ್ಡ ಕಾರಲ್ಲಿ ಇಟ್ಕೊಂಡು ಎಚ್ಚರ ತಂಗಿ ಎಚ್ಚರ ಅನ್ನುವ ನಾಟಕ, ಸುಧೀರ್ ಅವ್ರ ಕಂಪ್ನಿ, ಬಸವರಾಜ್ ಗುಡ್ಗೇರಿ ಅವ್ರ ಕಂಪ್ನಿ, ಆಮೇಲೆ ಸುಮಾರು ಗೌಡ್ರ ಗದ್ದಲ, ಇಂಥ ನಾಟಕಗಳು ಎಲ್ಲ ಕಡೆ ನಮ್ಮ ಕಲಬುರಗಿಯಲ್ಲಿ ನಡೀತಾ ಇರತಕ್ಕಂಥದ್ದು ಕೂಡ ನಾವು ನೋಡಿದ್ವಿ. ಇದಾದಮೇಲೆ ನಾವು ಟ್ರೆಡಿಷ್ನಲ್ ಏನು ನವವೃತ್ತಿಪರರು ಅಂತ ಹೇಳಿ ರಾಷ್ಟ್ರೀಯ ನಾಟಕ ಶಾಲೆ, ನೀನಾಸಂ ನಾಟಕ ಶಾಲೆ, ಬೆಂಗಳೂರು ಯೂನಿವರ್ಸಿಟಿ, ಬೇರೆ ಬೇರೆ ಯೂನಿವರ್ಸಿಟಿಗಳಿಂದ ಓದಿ ರಂಗಭೂಮಿಯನ್ನು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ಕೆಲಸ ಮಾಡ್ತಕ್ಕಂಥ ಕಲಾವಿದರು, ಆಮೇಲೆ ರಂಗತಂಡ ಕಟ್ಟಿರ್ತಕ್ಕಂಥ ಕಲಾವಿದರು, ಅದರಲ್ಲಿ ಕೆಲಸ ಮಾಡೋ ನಟರು, ನಿರ್ದೇಶಕರು, ನೇಪಥ್ಯದವರು, ಬ್ಯಾಕ್ ಸ್ಟೇಜ್ ವರ್ಕರ್ಸು, ಸಂಘಟಕರು, ರಂಗ ಸಂಘಟನೆಗಳು ಇವೆಲ್ಲ ಹುಟ್ಕೊಂಡು ಆಫ್ಟರ್ ಇದು ಎಲ್ಲ ಆಗಿದ್ದು NST ಪ್ರಾರಂಭ ಆಗಿ ಅಲ್ಲಿಂದ ಗ್ರ್ಯಾಜುಯೇಟ್ಸ್ ಬಂದರು. ಆಮೇಲೆ ಎಮರ್ಜೆನ್ಸಿ ಬಂತು 75. ಎಮರ್ಜೆನ್ಸಿಯಲ್ಲಿ ಹೋರಾಟದ ಮೂಲಕ ಸಮುದಾಯ ಅನ್ನೋ ಸಂಸ್ಥೆ ಬಂತು. ಆಮೇಲೆ ಸ್ವಾತಂತ್ರ್ಯ ಆದಮೇಲೆ ನೀನಾಸಂ ಅಂತ ಸಂಸ್ಥೆ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡ್ತಾ ಅದು ಒಂದು ಪುಸ್ತಕ ಪ್ರಕಾಶನ, ಫಿಲಿಮ್ ಶೋಸು, ಫಿಲಿಮ್ ಶಿಬಿರಗಳು, ಆಮೇಲೆ ನಾಟಕ ಶಾಲೆ, ನಾಟಕ ಸಂಚಾರಿ ರಂಗತಂಡ, ತಿರುಗಾಟ, ಹಿಂಗೆ ಹಲವಾರು ಸಂಸ್ಥೆಗಳು ಮುಂದೆ ಬಂದಾಗೆ ಶಿವಸಂಚಾರ ಸಾಣೆಹಳ್ಳಿ ಸ್ವಾಮೀಜಿಯವ್ರದ್ದು, ಚಿತ್ರದುರ್ಗದಲ್ಲಿ ಒಂದು ನಾಟಕ ಶಾಲೆ ಆಯಿತು. ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಪ್ರಾರಂಭದ ಹಂತದಲ್ಲಿ ಇರಲಿಲ್ಲ, ಆಮೇಲೆ ನಂತರದಲ್ಲಿ ಅಲ್ಲೂ ಆಯಿತು. ಹೀಗೆ ನಮ್ಮ ಕನ್ನಡ ಥಿಯೇಟ್ರಲ್ಲಿ ಒಂದಷ್ಟು ಕೆಲಸಗಳು ಪ್ರಾರಂಭ ಆಗಿ ನಡ್ಕೊಂಡು ಇಲ್ಲಿವರೆಗೆ ಬರ್ತಾಯಿದೆ. ಇದೆಲ್ಲ ಆದಮೇಲೆ ರಂಗಭೂಮಿಯಲ್ಲಿ ಏನು ನವವೃತ್ತಿಪರರು
ಶಾಸ್ತ್ರೀಯವಾಗಿ ಕಲಿತು ಥಿಯೇಟ್ರನ್ನ ಮಾಡ್ತಕ್ಕಂಥವ್ರ ಬಗ್ಗೆ ಏನು ಕೆಲಸ ಆಗಬೇಕು. ಯಾಕೆಂದರೆ ಈಗ ರಂಗಭೂಮಿ ಅಂದರೆ ಈಗ ಕಂಪ್ನಿ ನಾಟಕಗಳು ಇವತ್ತಿನ ಇಂಟರ್ನೆಟ್ ಭರಾಟೆಯಲ್ಲಿ ಸ್ವಲ್ಪ ಕಡಿಮೆ ಆಗಿವೆ ಅಂತ ನಾವು ಹೇಳ್ಬೋದು. ಈ ಕಂಪ್ನಿ ನಾಟಕಗಳು ಮೊದಲು ನಾವು ನೋಡ್ತಾ ಇದ್ವಿ, ಈಗ ಬಾದಾಮಿ ಜಾತ್ರೆಯಲ್ಲಿ 3 ತಿಂಗಳು ಕಂಪ್ನಿ ನಾಟಕ, ಒಂದೊಂದು ಕಂಪ್ನಿ ನಾಟಕಗಳು ನಡೀತಾ ಇರ್ತವೆ. ಈಗ ನಾವು ಕೆಲವೊಂದು ರಾಜು ತಾಳಿಕೋಟೆ ಆಗ್ಬೋದು, ಬೇರೆ ಬೇರೆ ಪ್ರಸಿದ್ಧ ಕಂಪ್ನಿ ನಾಟಕದ ಏನು ಕಂಪ್ನಿಯವರು ಇದ್ದಾರೆ ಅವರು 3 ತಿಂಗಳಲ್ಲಿ ಕಂಪ್ನಿಯನ್ನು ನಡೆಸ್ತಾರೆ. ಈಗ ನೀವು ಇಲ್ಲಿ ನಮ್ಮ ತಿಂತಿಣಿ ಮೌನೇಶ್ವರ ಜಾತ್ರೆಯಲ್ಲಿ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ಟೆಂಟ್ ಹಾಕಿ ನಾಟಕಗಳನ್ನ ಪ್ರದರ್ಶನ ಮಾಡೋದು ನಾವು ನೋಡ್ತೀವಿ. ಸೊ ಅವ್ರದ್ದು ಕಲೆಕ್ಷನ್ ಆಗ್ತಾಯಿದೆ, ಅವ್ರದ್ದು ಬಾಕ್ಸ್ ಆಫೀಸ್ ಏನು ಗಲ್ಲಾಪೆಟ್ಟಿಗೆ ಇದೆ, ಅವ್ರದ್ದು ಎಲ್ಲಿ ಗಲ್ಲಾಪೆಟ್ಟಿಗೆ ಫಿಟ್ ಆಗ್ತಾಯಿದೆ, ಎಲ್ಲಿ ಜಾತ್ರೆ ಎಲ್ಲಿ ಮತ್ತೊಂದಿದೆ ಅಲ್ಲಿ ಅವರು ಹೋಗಿ ತಮ್ಮ ಕೆಲಸಗಳನ್ನು ಅವ್ರು ಮಾಡ್ತಾಯಿದ್ದಾರೆ. ಈಗ ಮತ್ತು ನಾವು ಇವತ್ತಿನ ಈ ಪ್ರಸ್ತುತ ರಂಗಭೂಮಿಯ ಸವಾಲುಗಳು ಅನ್ನುವ 3ನೇ ವಿಡಿಯೋದ ವಿಷಯ ಏನಪ್ಪ ಅಂದರೆ, ಮೊದಲು ನಾವು ಈಗೇನು ಚರ್ಚೆ ಮಾಡಿದ್ವಿ ಅದನ್ನೇ ಇನ್ನೊಂದು ಸ್ವಲ್ಪ ವಿಶ್ಲೇಷಣೆ ಮಾಡೋದು ಇವತ್ತಿನ ಉದ್ದೇಶ. ಹಳೆಯ ನಾಟಕಕಾರರಲ್ಲಿ ನಾವು ನೋಡೋದಾದರೆ ನಮ್ಮ ಹೊಸ ಹಳೆಗನ್ನಡದಲ್ಲಿ ಹಿಡ್ಕೊಂಡು ಕವಿಯಂ ರಾಘು, ಇದು ನಮ್ಮ ಕನ್ನಡದ ಮೊದಲ ನಾಟಕ ಇಗ್ಗಪ್ಪ ಹೆಗಡೆ ಪ್ರಸನ್ನ ಆಗ್ಬೋದು. ಆಮೇಲೆ ಮೈಸೂರು ರಾಜ ಸಂಸ್ಥಾನ ಇದ್ದಾಗ ಹಲವಾರು ಕವಿಗಳು, ವಿಶೇಷವಾಗಿ ಕುವೆಂಪು ಇರ್ಬೋದು, ಚುರುಮುರಿ ಶೇಷಗಿರಿ ರಾಯರು, ಆಮೇಲೆ ಏಣ್ಗಿ ಬಾಳಪ್ಪನವರು, ಆಮೇಲೆ ಕುವೆಂಪು, ಬೇಂದ್ರೆ, ಕಾರಂತರು, ಆಮೇಲೆ ಏನು ನಮ್ಮ ನಾಟಕಕಾರ. ಅದಾದಮೇಲೆ ನಾವು ನವ್ಯ ಟೈಮಲ್ಲಿ ಬಂದಂಥ ಗಿರೀಶ್ ಕಾರ್ನಾಡು, ಲಂಕೇಶು, ಚಂದ್ರಶೇಖರ್ ಕಂಬಾರರು, ಈ ನಾಟಕಕಾರ ನೋಡಿದ್ವಿ. ಇತ್ತೀಚಿನ ಇದರಲ್ಲಿ ನೋಡಿದ್ರೆ ನಾವು ಯಾರಪ್ಪ ನಮ್ಮ ರಾಜಪ್ಪ ದಳವಾಯಿ ಅವರಾಗಿರ್ಬೋದು, ಕೆ ವಿ ಸುಬ್ಬಣ್ಣ. ಈಗ ಇತ್ತೀಚೆಗೆ ನಾಟಕಗಳು ನಮ್ಮ ಥಿಯೇಟ್ರಲ್ಲಿ ನಾಟಕ ಬರೆಯೋದು ಎಲ್ಲೋ ಒಂದು ಕಡೆ ಆಗ್ತಾಯಿದೆ. ಇತ್ತೀಚೆಗೆ ನಾವು ನೋಡೋದು ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಒಂದು ಹೊಸ ನಾಟಕಕಾರರು ಟೈಪ್ ಅಂದರೆ ಡಾಕ್ಟರ್ ವಿಕ್ರಮ್ ವಿಸಾಜಿ ಅವರು ಕೂಡ ಒಂದು 2-3 ಒಳ್ಳೊಳ್ಳೆ ನಾಟಕಗಳನ್ನು ಬರೆದಿದ್ದಾರೆ. ಒಂದು ರಕ್ತವಿಲಾಪ, ಇನ್ನೊಂದು ರಸಗಂಗಾಧರ, ಇನ್ನೊಂದು 2 ಒಳ್ಳೊಳ್ಳೆ ನಾಟಕಗಳು ಬಂದಿದೆ. ಅದಾದಮೇಲೆ ಈಗ ನಾವು ಆ ಒಂದು ಹಳೆಯ ಟ್ರೆಂಡ್ ಆದಮೇಲೆ ನಾಟಕ ಬರೆಯೋರು, ನಾಟಕ ಮಾಡ್ತಕ್ಕಂಥ ತಂಡಗಳು ಎಜುಕೇಷನ್ ತೊಗೊಂಡಿರ್ತಕ್ಕಂಥ ಥಿಯೇಟ್ರ್ ಎಜುಕೇಷನ್ನು ಮತ್ತು ಅಪ್ಪಟ ಸಾಹಿತ್ಯ ವಲಯದಿಂದ ಬಂದಿರತಕ್ಕಂಥ ಒಂದು ಕಾಂಟೆಂಪ್ರರಿ ನಾಟಕಗಳು. ನಾವು ವಿಚಾರ ಮಾಡೋದಾದರೆ ನಮ್ಮ ಹಳೆಯ ಸೀನಿಯರ್ಸು ಬಿ ವಿ ಕಾರಂತ್ ಸರು, ಪ್ರಸನ್ನ, ಸಿ ಆರ್ ಜಂಬೆ ಅವರು, ಅಕ್ಷರಸರು, ಐತಾಳ್ರು, ಬಸವಲಿಂಗಯ್ಯ, ಆಮೇಲೆ ಜನ್ನಿಯವರು, ಹಿಂಗೆ ಡಿಸೋಜ ಸರು, ಹಿಂಗೊಂದು ದೊಡ್ಡ ಟ್ರೆಂಡ್ ಇದೆ. NSTಯಿಂದ ಪಾಸ್ ಆದವರು, ನೀನಾಸಂನಿಂದ ಬಂದವರು ಸುಮಾರು ಜನ ಇವತ್ತು ಎಲ್ಲ ಥಿಯೇಟ್ರಲ್ಲಿ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾಯಿದ್ದಾರೆ, ಫಿಲ್ಮಲ್ಲಿ, ಟಿ ವಿಯಲ್ಲಿ ಕೂಡ ಮಾಡ್ತಾಯಿದ್ದಾರೆ. ಈಗ ನಾವು ವಿಶೇಷವಾಗಿ ಇವತ್ತಿನ ರಂಗಭೂಮಿ ಸಂಘ ಸಂಸ್ಥೆಗಳು, ರಂಗಭೂಮಿ ಅಂದರೆ ನಾವು ಎಲ್ಲ ನೋಡಿದ್ವಿ. ಇವತ್ತಿನ ರಂಗಭೂಮಿ ಅನುಭವಿಸ್ತಾ ಇರ್ತಕ್ಕಂಥ ಏನು ಒಂದು ಸಮಸ್ಯೆ ಇದೆ ಪ್ರಸ್ತುತ ರಂಗಭೂಮಿ, ಅದ್ರ ಬಗ್ಗೆ ನಮ್ಮದೇ ನಾಟಕದ ಮೇಷ್ಟ್ರುಗಳು ಏನೇನು ಒಂದಷ್ಟು ಲೇಖನಗಳನ್ನು ಬರೆದಿದ್ದಾರೆ. ಆ ಲೇಖನಗಳನ್ನು ಒಂದು ಸ್ವಲ್ಪ ನೋಡ್ಕೊಂಡ್ಬಿಡೋಣ. ಆಲ್ರೆಡಿ ಅದರಲ್ಲಿ ಚರ್ಚೆ ಮಾಡಿದ್ದೀವಿ. ಆಮೇಲೆ ಒಂದು 2-3 ಘಟನೆಗಳನ್ನು ನಾವು ನೋಡೋಣ. ಮೊದಲು ಲೇಖನಗಳನ್ನು ನೋಡ್ಕೊಂಡು ಬರೋಣ, ಆಮೇಲೆ ಈ ರಂಗಭೂಮಿಯ ಸಮಸ್ಯೆಗೆ ಸಂಬಂಧಪಟ್ಟ ಘಟನೆಗಳು. ಒಂದನೇದಾಗಿ ನಾವು ನೋಡಿದ್ದು ಏನಪ್ಪ ಅಂದರೆ 90ನೇ ಇಸ್ವಿಯಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟ ಈಗ ರಾಷ್ಟ್ರೀಯ ನಾಟಕ ಶಾಲೆ ಬಗ್ಗೆ ಅಲ್ಲಿ ನಡೀತಕ್ಕಂಥ ರಂಗಶಿಕ್ಷಣ ನೀಡ್ತಕ್ಕಂಥ ಮಾದರಿಯನ್ನು ಸುಧಾರಣೆ ಮಾಡಬೇಕು ಅಂಥೇಳಿ ಒಂದು ರಿಜಿಸ್ಟರ್ ಆದ ಒಂದು ಕಮಿಟಿಯನ್ನು ಅಲ್ಲಿನ ರಂಗತಜ್ಞರು ಯಾರು ಡಾಕ್ಟರ್ ಯು ಆರ್ ಅನಂತಮೂರ್ತಿ, ಶ್ರೀ ಕೆ ವಿ ಸುಬ್ಬಣ್ಣ ಸರು, ಡಿ ಆರ್ ನಾಗರಾಜು, ಪ್ರಸನ್ನ ಅವರು, ಅನಾಮಿಕಾ ಹಕ್ಸರು ಅಂತಕ್ಕಂಥ ರಂಗತಜ್ಞರದು ಒಂದು ಟೀಮ್ ಮಾಡಿ ನಾಟಕ ಶಾಲೆ, ರಾಷ್ಟ್ರೀಯ ನಾಟಕ ಶಾಲೆಯಲ್ಲಿ ಯಾವ ಥರದ ಎಜುಕೇಷನ್ ಕೊಡಬೇಕು ಅಂಥೇಳಿ, ಒಂದು ಯಾವ ಥರ ಇರಬೇಕು ಅಂಥೇಳಿ ಅದನ್ನು ಮಾರ್ಗದರ್ಶನ ಮಾಡಲಿಕ್ಕೆ ಒಂದು ರಿಜಿಸ್ಟರ್ ಆದ ಕಮಿಟಿ ಮಾಡಿ, ಅದು ಶಾಲೆಯ ಡೈರೆಕ್ಟ್ರು ಮತ್ತು ಅಲ್ಲಿ ಆಡಳಿತ ಮಂಡಳಿಗೆ ಒಂದು ನಿರ್ದೇಶನ ಕೊಡಲಿಕ್ಕೆ ಒಂದು ಕಮಿಟಿ ಮಾಡ್ತು. ಆ ಕಮಿಟಿಯಲ್ಲಿ ಅಲ್ಲಿ ಈಗ ಕೊಡ್ತಕ್ಕಂಥ ರಂಗಶಿಕ್ಷಣ 3 ವರ್ಷದ ಕೋರ್ಸನ್ನು ನಿಲ್ಲಿಸಿ ಅವರಿಗೆ ಸ್ಥಿರವಾಗಿ ಅವರವರು ಯಾವ ಪ್ರಾಂತದಿಂದ ಯಾವ ವಿದ್ಯಾರ್ಥಿಗಳು ಓದಲಿಕ್ಕೆ ಬರ್ತಾರೆ 3 ವರ್ಷದ ಕೋರ್ಸ್ ಮಾಡಿ ಅವರಿಗೆ ಅದನ್ನು ಮಾಡಿ ಓದಿಸೋದೇನು ಮಾದರಿ ಇದೆ. ಅದು ಇಬ್ರಾಹಿಂ ಅಲ್ಕಾಜಿ ಸಾಹೇಬರು ಏನು ರಾಡಾದಲ್ಲಿ ಓದಿ ಬಂದಿದ್ದರು, ಅದು ಅಲ್ಲಿನ ಒಂದು ಮಾದರಿ. ಒಂದು ನೆಹರು ಯುಗದಲ್ಲಿ ಆ ಸ್ಕೂಲ್ ತಯಾರಾದಾಗ ಏನಿತ್ತು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇರೋದನ್ನು ಬ್ರೇಕ್ ಮಾಡಿ
ಸ್ಥಳೀಯವಾಗಿ ಮತ್ತು ಅಲ್ಲಿ ಏನು ಜಾನಪದ ರಂಗಭೂಮಿ ಯಾವ ಪ್ರಾಂತ್ಯಗಳಲ್ಲಿ ಕಲಾವಿದರ ಆಸಕ್ತಿಯಿಂದ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಸಂಶೋಧನಾ ಸಂಸ್ಥೆಯಾಗಿ NST ಕೆಲಸ ಮಾಡಬೇಕು ಅನ್ನೋ ಥರದ್ದು ಗೈಡ್ಲೈನ್ಸನ್ನು ಅವರು ಮಾಡಿ ರಾಷ್ಟ್ರೀಯ ನಾಟಕ ಶಾಲೆ ನಿರ್ದೇಶಕಿಯಾದಂಥ ಶ್ರೀಮತಿ ಕೀರ್ತಿ ಜೈನ್ ಅವರಿಗೆ ಅದರ ಕಾಪಿಯನ್ನು ಕೊಟ್ಟು ಆವಾಗ ಅದು ಈ ಅಕ್ಷರ ಸಮಿತಿದು ಏನು ವರದಿ ಇತ್ತು ಎಕ್ಸ್ಪರ್ಟ್ಸ್ ಕಮಿಟಿದು ಅದನ್ನು NST ಡೈರೆಕ್ಟ್ರು ಅದನ್ನು ರಿಸೀವ್ ಮಾಡಲಾರ್ದೆ ಅದನ್ನು ತೆಗೆದು ಹಾಕಿ ಮತ್ತು ಬೆಂಗಳೂರು, ಕಲ್ಕತ್ತಾ ಹೀಗೆ ದೊಡ್ಡ ದೊಡ್ಡ ಮಹಾನಗರದಲ್ಲಿ ಒಂದು 4-5 ರಾಷ್ಟ್ರೀಯ ನಾಟಕ ಶಾಲೆಯ ಒಂದು ಕೇಂದ್ರಗಳನ್ನು ಅಂದರೆ ಫಂಡಿಂಗ್ ಮಾಡ್ತಕ್ಕಂಥ ಒಂದು ಸಂಸ್ಥೆಗಳನ್ನು ಹಾಕಿ ವಿಕೇಂದ್ರೀಕರಣ ಏನು ಇವರು ಕಮಿಟಿಯವರು ಯಾವ ರೀತಿ ವಿಕೇಂದ್ರೀಕರಣ ಹೇಳಿದರು ಇದನ್ನು ಬಿಟ್ಟು ಇನ್ನೊಂದು ರೀತಿಯಲ್ಲಿ RRC ಅಂಥೇಳಿ ರೀಜ್ನಲ್ ರಿಸೋರ್ಸ್ ಸೆಂಟರ್ ಅಂತೇಳಿ NST RRC ಅಂಥೇಳಿ ಸಂಸ್ಥೆಗಳನ್ನು ತೆಗೆದು ಬೆಂಗಳೂರಲ್ಲಿ ಕೂಡ ಇತ್ತು, ಅದು ಮೊನ್ನೆ ಬಂದಾಗಿದೆ. ಈಗ ಮತ್ತೆ ಹೊಸದಾಗಿ ನಾಟಕ ಶಾಲೆ ಡಿಪ್ಲೊಮಾ ಕೋರ್ಸ್ ನಡೀತಕ್ಕಂಥದ್ದು ಬೆಂಗಳೂರಲ್ಲಿ ನಡೀತಾ ಇದೆ ಮತ್ತು ಭಾರತ ಬೇರೆ ಬೇರೆ ಕಡೆ ಕೂಡ ಈಗ ಅದು ಪ್ರಾರಂಭ ಆಗಿದೆ. ಸೊ ಆವಾಗ ಆ ಸಮಿತಿಯ ಸದಸ್ಯರಾದ KV ಸುಬ್ಬಣ್ಣ ಸರ್ ಅವರು ವಿಕೇಂದ್ರೀಕರಣದ ಪರಿ ಅನ್ನೋ ಲೇಖನ ಬರೆದು ಅದನ್ನು ಒಂದು ಟೀಕೆ ಮಾಡಿದರು. ವಿಕೇಂದ್ರೀಕರಣ ಅಂದ್ರೆ ಅದು ಅಲ್ಲ, ವಿಕೇಂದ್ರೀಕರಣ ಅಂದರೆ ಹೀಗೆ ಅಂಥೇಳಿ ತಿಳಿಸಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಅಂದರೆ ಈಗ NSTಯಲ್ಲಿ ನಡೀತಾ ಇರತಕ್ಕಂಥದ್ರಲ್ಲಿ ಲೋಪದೋಷ ಇದೆ, ಅದರಿಂದ ಹುಡುಗರೆಲ್ಲ ಎಲ್ಲೋ ಒಂದು ಕಡೆ ಎಲ್ಲಿ ನಮ್ಗೆ ಅನುದಾನ ಸಿಗ್ತದೆ ಆ ಅನುದಾನ ತೊಗೊಳ್ಬೇಕು, ಆ ಅನುದಾನದಿಂದ ನಾವು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಭಾವನೆ ಬರ್ತದೆ. ಅದು ಸಹಜ ಕೂಡ, ಇವತ್ತು ಕೂಡ ಅದೇ ಆಗ್ತಾಯಿದೆ. ಆಮೇಲೆ ಅನುದಾನ ಕೊಡಲಿಕ್ಕೆ ಒಂದು ಸಂಸ್ಥೆ ಇರ್ತದೆ, ಅಲ್ಲಿ ಪ್ರಭಾವ ಬೀರೋರು ಇರ್ತಾರೆ, ಅವರಿಗೆ ಆಪ್ತರು ಇರ್ತಾರೆ, ಯಾರಿಗೂ ಕಡಿಮೆ ಆಪ್ತರು ಇರ್ತಾರೆ. ಅಲ್ಲಿ ಎಲ್ಲರಿಗೂ ಅಷ್ಟು ಅನುದಾನ ಕೊಡೋಷ್ಟು ಅನುದಾನ ಕೂಡ ಇರೋದಿಲ್ಲ. ಆವಾಗ ಗೈಡ್ಲೈನ್ಸ್ ಟೈಟ್ ಮಾಡಬೇಕಾಗ್ತದೆ, ಇಂಥವ್ರಿಗೆ ಕೊಡಬೇಕು ಇವ್ರಿಗೆ ಕೊಡಬೇಕು ಅಂಥೇಳಿ. ಬಹುಶಃ ಇವತ್ತು ಈ ಅನುದಾನ ನೀಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್, ಈ ನಾಟಕ ಅಂತಲ್ಲ, ಎಲ್ಲದಕ್ಕೂ ಸಮಸ್ಯೆ ಆಗ್ತಾ ಇರೋದು ಇದೆ. ಈ ಥರ ಆಗ್ತದೆ. ಅವ್ರವ್ರ ರೀಜ್ನಲ್ಲಾಗಿ ಅವ್ರವ್ರ ಪ್ರಾಂತ್ಯದ ಕಲೆಗಳೇನಿದ್ದಾವೆ ಆ ಕಲೆಗಳ ಜೊತೆ ಸಂಗಡ ಕೆಲಸ ಮಾಡಿಕೊಂಡು ಅಲ್ಲಲ್ಲೇ ಅವರು ಕೆಲಸ ಮಾಡ್ತಕ್ಕಂಥದ್ದು. ಇದೊಂದು ಸಂಶೋಧನಾ ಸಂಸ್ಥೆಯಾಗಿ ಇಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ದನ್ನು NST ತಿರಸ್ಕಾರ ಮಾಡಿ RRC ಹಾಕ್ತು. ಅದಕ್ಕೆ ಅವರು ಅದಕ್ಕೆ ಪ್ರತಿಕ್ರಿಯೆಯಾಗಿ ವಿಕೇಂದ್ರೀಕರಣದ ಪರಿ ಅಂತಕ್ಕಂಥ ಲೇಖನ ಬರೆದು ಒಂದು ರಷ್ಯಾದ ಉದಾಹರಣೆಯನ್ನು ಅದರಲ್ಲಿ ಕೊಡ್ತಾರೆ. ಏನಂದರೆ ವಿಕೇಂದ್ರೀಕರಣದಲ್ಲಿ ಭಾರಿ ದೊಡ್ಡ ನೆಗೆತ ಅಂತ NST ಡೈರೆಕ್ಟ್ರು ಹೇಳ್ಕೊಂಡಿದ್ದನ್ನು ಅವರು ಉಲ್ಲೇಖಿಸಿ, ವಿಕೇಂದ್ರೀಕರಣ ಅಂದರೆ ಗಾಂಧಿ ಹೇಳಿದ ವಿಕೇಂದ್ರೀಕರಣ ಅಂತ ನಾವು ಭಾಳ ಟೈಮ್ ಹೇಳ್ಕೊಂಡು ಹಿಂಗೆ ಬರ್ತಾಯಿದ್ದೀವಿ. ಅದು ವಿಕೇಂದ್ರೀಕರಣ ಅಲ್ಲ, ಅದಕ್ಕೆ ತದ್ವಿರುದ್ಧವಾದ ಕೆಲಸ ಇಲ್ಲಿ ಆಗ್ತಾಯಿದೆ. ಮತ್ತು ಇದೇ ಥರ ನೀವು ಅದು ಮಾಡ್ತೀನಿ ಇದು ಮಾಡ್ತೀನಿ. ರಷ್ಯಾದಲ್ಲಿ ಕೂಡ ಈಗ ಸಮಾಜವಾದ ತಂದ ರಷ್ಯಾ, ಸೋವಿಯತ್ ರಷ್ಯಾ, ಇಂಥದ್ದೇ ಒಂದು ಸಂಘ ಸಂಸ್ಥೆಗಳನ್ನು ಅಲ್ಲಿ ಸ್ಥಳೀಯವಾಗಿ ಬೇರೆ ಬೇರೆ ರೀತಿಯ ಒಂದು ಭಾಳ ಕುಶಲವಾಗಿ ಒಂದು ಸಂಘಟನೆಯನ್ನು ಮಾಡಿ ಅದನ್ನು ಅಳವಡಿಸಿ ಅದರಲ್ಲಿ ಸೋತಿತ್ತು ಇದು. ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಅದೇ ಟೈಮಿಗೆ ಎಲೆಕ್ಷನನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ಒಂದು ಉದಾಹರಣೆಯನ್ನು ಬರೀತಾರೆ. ಅಂದರೆ ಅದು ಕೂಡ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಅಂತ ಹೇಳಿ ಸಾಹಿತ್ಯ ಪರಿಷತ್ತು ಮಾಡಿತ್ತು. ಮತ್ತು ಅಲ್ಲಿ ತಾಲೂಕುಗಳಿಗೆ ಎಲ್ಲ ಇದು ಮಾಡಿ ಅಲ್ಲಿ ಎಲೆಕ್ಷನ್ ಎಲ್ಲ ಮಾಡಿ ಅಲ್ಲೆಲ್ಲ ಇದು ಮಾಡಬೇಕು ಅಂತ ಹೇಳಿ ಅಂದರೆ ಈ ಥರದಿಂದ ವಿಕೇಂದ್ರೀಕರಣ ಆಗೋದಿಲ್ಲ. ವಿಕೇಂದ್ರೀಕರಣದಲ್ಲಿ ಇದು ನನ್ನ ಸಂಸ್ಥೆ, ಇದು ಎಲ್ಲ ನನ್ನದೇ ಸಂಸ್ಥೆ ಅಂತಕ್ಕಂಥ ಭಾವನೆ ಬರಬೇಕು ಅಂಥೇಳಿ. ಮತ್ತು ಸಂಸ್ಥೆ ಅನ್ನೋದಕ್ಕಿಲ್ಲ, ಅಲ್ಲಿ ಒಟ್ಟು ನೀಡ್ತಕ್ಕಂಥ ಎಜುಕೇಷನ್ ಪ್ಯಾಟ್ರನ್ನೇ ಸ್ವಲ್ಪ ಚೇಂಜ್ ಮಾಡಬೇಕು. ಆವಾಗ ಕೆಲಸ ಮಾಡೋ ಕಲಾವಿದರಿಗೆ ಒಂದು ಸರಿಯಾದ ಗ್ರೌಂಡು ಸಿಗ್ತದೆ. ಆಮೇಲೆ ಈ ಸಂಸ್ಥೆಗಳು ಅದಕ್ಕೆ ಏನಪ್ಪ ಅಂದರೆ ಒಂದು ಸಂಶೋಧನೆ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇರಬೇಕು. ಏನೋ ಸಿಸ್ಟಮೆಟಿಕ್ಕಾಗಿ ಎಜುಕೇಷನ್ ಕೊಟ್ಟು ಅವ್ರಿಗೆ ಕಳಿಸಿದಾಗ ಅವರು ಆ ಎಜುಕೇಷನ್ ತೊಗೊಂಡು ಬಂದು ಅನುದಾನ ಹುಡುಕಿ ಕೆಲಸಗಳನ್ನು ಮಾಡಬೇಕು. ಇಲ್ಲಾಂದರೆ ಒಂದು ಏನೋ ಕೆಲಸ ಹುಡ್ಕೊಳ್ಬೇಕು. ಅಂದರೆ ರಂಗಭೂಮಿ ಅನ್ನೋದು ಒಂದು ಫುಲ್ ಟೈಮು ಕೆಲಸ, ಅದು ಕೆಲಸದ ಮಟ್ಟದಲ್ಲ, ಅವರು ಎಲ್ಲಿರ್ತಾರೆ ಅಲ್ಲಿನ ಸಮಸ್ಯೆಗಳ ಜೊತೆಗೆ ಕೆಲಸ ಮಾಡ್ತಾ ಈ ರಂಗಭೂಮಿಯನ್ನು ಅಲ್ಲಿ ಅಳವಡಿಸ್ಕೊಂಡು ಕೆಲಸ ಮಾಡೋ ಟೈಪು ಒಂದು ಡಿಸೆಂಟ್ರಲೈಸ್ ಮಾದರಿಯಾದ ರಂಗಭೂಮಿ ಕೆಲಸ ಆಗಬೇಕು ಅಂತ ಆ ಒಂದು ಟೀಮಿನ ಬೇಡಿಕೆ ಇತ್ತು. ಆ ಏನು ಬಾಡಿ ಇತ್ತು ಅದು NST ಕೊಟ್ಟಿದ್ದನ್ನು ರಿಫ್ಯೂಸ್ ಮಾಡಿದ್ದಕ್ಕೆ ಅವರು ಒಂದು ಪ್ರತಿಕ್ರಿಯೆಯಾಗಿ ಆ ಲೇಖನ ಬರೆದಿದ್ದರು. ಸೊ ಇದು ಒಂದು ದಸ್ತಾವೇಜು 91ರಲ್ಲಿ ಬಂದ ಒಂದು ಡಾಕ್ಯುಮೆಂಟ್ ಅಂದರೆ ಒಂದು ಆರ್ಟಿಕಲ್ KV ಸುಬ್ಬಣ್ಣ ಸರ್ದು. ಮತ್ತು ಅದ್ರ ಹಿಂದೆ ಆ ಕಮಿಟಿ ಹಾಗೆಲ್ಲ ವಿಚಾರ ಮಾಡಿ NSTಗೆ ರೆಫರೆನ್ಸ್ ಆ ಒಂದು ರೆಕಮೆಂಡೇಷನ್ ಮಾಡಿತ್ತು, ಅದನ್ನು ರಿಸೀವ್ ಮಾಡಲಿಲ್ಲ. ಸೊ ಅದೇ 91ರ ಒಂದು ಪೀರಿಯಡಲ್ಲಿ ಇನ್ನೋರ್ವ ರಂಗಕರ್ಮಿ ಶ್ರೀ ಪ್ರಸನ್ನ ಸರ್ ಅವರು
ಇನ್ನೊಂದು ಆರ್ಟಿಕಲ್, ಒಂದು ಲೇಖನವನ್ನು ಬರೆದ್ರು. ಅದು ಇಂಗ್ಲೀಷಲ್ಲಿತ್ತು, ಕನ್ನಡಕ್ಕೆ ಐತಾಳ್ ಸರ್ ಟ್ರಾನ್ಸ್ಲೇಟ್ ಮಾಡಿದ್ದು. ನಾನು ಎಲ್ಲೋ ಓದಿದ್ದು ನೆನಪು ನನಗೆ. ಏನಂದರೆ, ಮಿಸ್ಟರ್ ಅಲ್ಕಾಜಿಯವರೇ, ಭಾರತ ಬದಲಾಗಿದೆ ಅಂತಕ್ಕಂಥ ಒಂದು ಲೇಖನ ಬರೆದರು. ಅದರಲ್ಲಿ ಕೂಡ ಅವರು ಈ ಈ ಈ ಟೈಮಲ್ಲಿ ಮೆಂಬರ್ ಇದ್ದರು. ಅವರು ಯಾವುದು ಈ ಎನ್ ಎಸ್ ಟಿಗೆ ಏನು ಕೊಡ್ತಕ್ಕಂಥ ಎಜುಕೇಷನ್ ರಿಫಾರ್ಮೇಷನ್ ಕಮಿಟಿಯಲ್ಲಿ ಮೆಂಬರ್ ಇದ್ದರು. ಅವರು ಎನ್ ಎಸ್ ಟಿದು ಓಲ್ಡ್ ಸ್ಟೂಡೆಂಟು. ಅವ್ರ ಗುರು ಅಲ್ಕಾಜಿ ಅವರಿಗೆಲ್ಲ ಪಾಠ ಹೇಳಿದವರು. ಏನು ಎನ್ ಎಸ್ ಟಿಯಲ್ಲಿ ಹಿಂದೆ ಆಗ್ತಾಯಿದೆ, ಈಗ ಆಗ್ತಾಯಿದೆ, ಹುಡುಗರು ಮತ್ತು ಹೊರಗೆ ಬಂದು ಕೆಲಸ ಹುಡ್ಕೊಳ್ಬೇಕು, ಅಲ್ಲೆಲ್ಲ ಅನುದಾನ ಹುಡುಕಬೇಕು. ಅನುದಾನ ಏನು ದಿನ ಅಂತ ಕೊಡಲ್ಲ. ಒಂದು ಅನುದಾನ ಮುಗಿದ ಮೇಲೆ ಮತ್ತು ಇನ್ನೊಂದು ಕೆಲಸ ಹುಡುಕ್ಲಿಕ್ಕೆ ನೆಕ್ಸ್ಟ್ ಮತ್ತೇನಾರು ಹುಡುಕ್ಬೇಕಲ್ಲ. ಈಗ ಇದು ಒಂದು ಕೆಲಸ ಆಯಿತು ಪ್ರಾಜೆಕ್ಟು, ಮತ್ತು ನೆಕ್ಸ್ಟ್ ಕೆಲಸ ಹುಡುಕಬೇಕು. ಆಮೇಲೆ ಅದಾದಮೇಲೆ ಮತ್ತೊಂದು ಹುಡುಕ್ಬೇಕು. ಜೀವನ ಇಡೀ ಹಿಂಗೆ ಹುಡುಕ್ಬೇಕು. ಅದು ಒಂದು ಕೆಲಸದ ಥರ ಆಯಿತು. ಇದೊಂದು ಈ ಥರದ್ದು ಎಜುಕೇಷನ್ ಅಲ್ಕಾಜಿ ಸಾಹೇಬ್ರೇನು ಹಾಕಿದ್ದಾರೆ. ಮಿಸ್ಟರ್ ಅಲ್ಕಾಜಿ ಅವರೇ, ಭಾರತ ಬದಲಾಗಿದೆ ಅನ್ನೋ ಟೈಟಲ್ನ ಕೊಟ್ಟು ಬರೆದ್ರು. ಅದು ನನಗೆ ನೆನಪಿರೋದು ಸುಮಾರು ಲೈನ್ಸ್. ಅಂದರೆ ಈಗ ಹಿಂದೆ ಅವರು ಕೂಡ ಹೇಳೋದು, ಹಿಂದೆ ಕಂಪ್ನಿ ನಾಟಕದಿಂದ ಸುಮಾರು ಜನ ಕಲಾವಿದರು ಬಂದಿದ್ದಾರೆ. ಈಗ ನಮ್ಮನ್ನೆಲ್ಲ, ನನ್ನನ್ನು, ಅಂಕುರ್ ಸರ್ನ್ನು, ಸುಮಾರು ಜನ ಸೀನಿಯರ್ ಅವರು ಕಂಟೆಂಪ್ರರಿ ಕಲಾವಿದರ ಹೆಸರುಗಳನ್ನ ನಮ್ಮನ್ನೆಲ್ಲ ತಯಾರು ಮಾಡಿದ್ದೀನಿ ಅಂತ ಅಲ್ಕಾಜಿ ಸಾಹೇಬ್ರು ತಿಳ್ಕೊಳ್ತಾರೆ. ಮತ್ತು ನಾವೆಲ್ಲ ರೂರಲ್ ಇದರಿಂದ ಬಂದವ್ರ ಬಗ್ಗೆ ಅವ್ರಿಗೆ ಗಮನ ಇರಲಿಲ್ಲ. ಒಂದು ಪಾದ್ರಿ ಥರ ಅವರು ಬಂದು ಕ್ಲಾಸಲ್ಲಿ ಪಾಠ ಮಾಡ್ತಾಯಿದ್ರು. ಬೆಳಗ್ಗೆ ಬಂದು ನಮ್ಮ ಹಾಸ್ಟೆಲ್ ಚೆಕ್ ಮಾಡಿ, ನಮ್ಮ ಟಾಯ್ಲೆಟ್ ರೂಮು, ನಮ್ಮ ಬೆಡ್ರೂಮು ಚೆಕ್ ಮಾಡಿ ಅಲ್ಲೆಲ್ಲ ಸರಿ ಇಲ್ಲದೆ ಇರೋರಿಗೆ ಬೈತಾಯಿದ್ರು. ಮತ್ತು ತಡ ಮಾಡಿ ಎದ್ದು ಫ್ರೆಶ್ ಅಪ್ ಆಗಿ ಕ್ಲಾಸಿಗೆ ಬರದೇ ಇರೋರಿಗೂ ಕೂಡ ಬೈತಾಯಿದ್ರು. ಸೊ ಆಗ ನಾನು ಸ್ವಲ್ಪ ಅವ್ರ ಕೈಯಿಂದ ಬಯಸ್ಕೊಂಡಿದ್ದೀನಿ ಅಂತ ಕೂಡ. ಮತ್ತು ಆ ಥರದ್ದು ಹೇಳ್ತಾರೆ ಅವರು. ಕೊನೆಗೆ ಹೇಳೋದವರು, ನೀವು ಈ ಥರದ ಎಜುಕೇಷನಲ್ಲಿ ಎನ್ ಎಸ್ ಟಿಯಲ್ಲಿ ಕೊಡ್ತಾ ಇರೋದ್ರಿಂದ ಅವ್ರು ಹೇಳೋದು, ಈಗ ನೀವು ಅದೆಲ್ಲ ತಿಳಿತಾ ಇದ್ದೀರಿ, ಬಟ್ ರಂಗಭೂಮಿಯಲ್ಲಿ ನಮಗೆಲ್ಲ ಫುಲ್ ಸಸ್ಟೈನಾಗಿ ಉಳ್ಕೊಂಡು ನಾವೆಲ್ಲ ಕಲಾವಿದರು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಭಾಳ ಜನ ಟಿ ವಿ ಸಿನಿಮಾಗೆ ಹೋಗಿದ್ದಾರೆ, ಆಲ್ರೆಡಿ ಹೋಗಿಬಿಟ್ಟಿದ್ದಾರೆ. ನಮ್ಗೆ ನಿಲ್ಲಕ್ಕಾಗ್ತಾಯಿಲ್ಲ. ಆಮೇಲೆ ಇಲ್ಲಿ ಇರೋರು ನಮ್ಮನ್ನು ನಾವು ಕಳ್ಕೊಂಡು ಇಡೀ ದೇಶ ತುಂಬ ತಿರುಗಾಡಿ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವೆಲ್ಲ ಇಂಪಾರ್ಟೆಂಟೇ. ಸೊ ಎನ್ ಎಸ್ ಟಿಯಲ್ಲಿ ಎಜುಕೇಷನ್ ತೊಗೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಸರಿ, ಎನ್ ಎಸ್ ಟಿ ನಮಗೆ ಎಜುಕೇಷನ್ ಕೊಡ್ತು. ಈಗ ಈ ಕಂಪನಿ ಥಿಯೇಟ್ರು, ಟ್ರೆಡಿಷ್ನಲ್ ಥಿಯೇಟ್ರಲ್ಲಿರೋರು ಹಿಂದೇನೂ ಇದ್ದರು, ತುಂಬ ಒಳ್ಳೆ ಕಲಾವಿದರು, ನಮಗೆ ಸರಿಗಟ್ಟುವಂಥ ಟ್ಯಾಲೆಂಟ್ ಇರೋರು ಇವತ್ತು ಇದ್ದಾರೆ, ಮುಂದೇನೂ ಬರ್ತಾರೆ. ಬಟ್ ಎನ್ ಎಸ್ ಟಿಯಲ್ಲಿ ನಾವೆಲ್ಲ ಓದಿದ್ದು ಏನು, ಒಂದು ಸ್ಟೆಬಲ್ ಆಗಿ ಕೆಲಸ ಮಾಡಲಿಕ್ಕೆ ಏನೋ ಒಂದು ಏನೋ ದೋಷ ಇದೆ ಎಜುಕೇಷನ್ ಸಿಸ್ಟಮಲ್ಲಿ ಅಂತಕ್ಕಂಥ ಒಂದು ಆ ಲೇಖನದಲ್ಲಿ ಹೇಳಿಕೊಂಡು ಕೊನೆಗೆ ಅವ್ರು ಹೇಳ್ತಾರೆ, ಈಗ ನಾವೆಲ್ಲ ಇದ್ದೀವಲ್ಲ, ದೀರ್ಘಕಾಲದ ನಿರುದ್ಯೋಗದಿಂದ ಬಳಲಿದ್ದೇವೆ ಅಥವಾ ಬಳಲಿದ್ದಾರೆ ಅಂತ ಬರೆದಿದ್ದನ್ನು ನಾನು ಓದಿದ್ದೇನೆ. ಅಷ್ಟಿದೆ. ಆಮೇಲೆ ಅಲ್ಕಾಜಿ ಸಾಹೇಬ್ರದ್ದು ಏನು ಅಚೀವ್ಮೆಂಟ್ ಇದೆ ಎನ್ ಎಸ್ ಟಿ ತಯಾರು ಮಾಡೋದ್ರಲ್ಲಿ, ಟೋಟಲ್ ಅವ್ರ ಥಿಯೇಟ್ರಿಗೆ ಏನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಈ ಎಲ್ಲ ಅಂಶಗಳನ್ನು ಗಮನಿಸಿ ಏನಪ್ಪ ಅಂದರೆ ಅವ್ರಿಗೆ ಇದೆಲ್ಲ ವಿಮರ್ಶೆ ಮಾಡಿ ನಾವು ಅವ್ರಿಗೆ ಗಮನಕ್ಕೆ ತರಬೇಕು, ಅಥವಾ ಮುಂದಿನವರು ಇದ್ರ ಬಗ್ಗೆ ವಿಚಾರ ಮಾಡಬೇಕು ಅನ್ನೋ ಥರದಲ್ಲಿ ಅದು ಲೇಖನ ಕ್ಲೋಸ್ ಆಗಿ ಅಲ್ಲಿಗೆ ಮುಗೀತು. ಅಷ್ಟು ನನಗೆ ನೆನಪಿದೆ. ಅಂದರೆ ಎನ್ ಎಸ್ ಟಿಯಲ್ಲಿ ಕೊಡ್ತಕ್ಕಂಥ ಶಿಕ್ಷಣ ನಾವು ಅಲ್ಲಿ ಶಾಲೆಯಲ್ಲಿ ಕಲಿತು ಹೊರಗಡೆ ಬಂದು ಅದೊಂದು ಕೆಲಸದ ಥರ ಮಾಡಿ, ಈ ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೆಲಸ, ಇನ್ನೊಂದು ಕೆಲಸ ಮುಗಿದ್ಮೇಲೆ ಇನ್ನೊಂದು ಕೆಲಸ, ಈ ಥರದಲ್ಲಿ ನಾವು ಮಾಡ್ತಾಯಿದ್ದೀವಿ. ಈಗ ನಮ್ಗೆ ಅದೇ ಥರ ಈಗ ಆಗ್ತಾಯಿರೋದು. ಅಲ್ಲಿ ಕೊಡ್ತಕ್ಕಂಥ ಶಿಕ್ಷಣದಲ್ಲಿ ಏನೋ ದೋಷ ಇದೆ ಅಂತಕ್ಕಂಥ ಒಂದು ಮಾತನ್ನು ಅವ್ರು ಹೇಳಿದರು. ಇದು 2ನೇ ಲೇಖನ. ಸೊ ಇದು ಇರ್ಬೋದು. ಸೊ ಇನ್ನೂ ಒಂದು, ಈಗ ನಾವು ಈ ಒಂದು ಸುಬ್ಬಣ್ಣ ಸರ್ದು, ಒಂದು ಪ್ರಸನ್ನ ಸರ್ ಆದಮೇಲೆ 90-91ರಲ್ಲಿ ಬಂದಿದ್ದು ನಾನು ಓದಿದ ನೆನಪು. ಅದಾದಮೇಲೆ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದರೆ 2010ಕ್ಕೆ ನಾನು ಇನ್ನೊಂದು ಲೇಖನ ಇವ್ರದ್ದು ಅಕ್ಷರ ಸರು ಒಂದು ಲೇಖನ ಬರೆದಿದ್ರು. ಏನಂದರೆ ರಂಜನೋದ್ಯಮದ ನಡುವೆ ರಂಗಭೂಮಿ ಅಂತ. ಈ ರಂಜನೋದ್ಯಮ ಅಂದರೆ ಇಂಟರ್ನೆಟ್ಟು, ಇದು ಅವರು ಒಂದು ಪ್ರೈಸ್ ಕೂಪರ್ ಸಮಿತಿದು ಒಂದು ರಿಪೋರ್ಟ್ ಮಾಡಿದ್ದನ್ನು ಕೋಟ್ ಮಾಡಿ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಒಂದು 4-5 ಪೇಜಿದು ಲೇಖನ. ಅದು ಒಂದು ಮ್ಯಾಗ್ಝಿನ್ ಬರ್ತಾಯಿತ್ತು, ಅದು ನನಗೆ ನೆನಪಿಲ್ಲ ಮ್ಯಾಗ್ಝಿನ್ ಎಷ್ಟು ಟೈಪ್ ಬುಕ್ ಇತ್ತು. ಅದು ಹೆಸರು ಮರ್ತೋಯ್ತು. ಅದು ಚನ್ನಕೇಶವ ಸರು, ಇನ್ನೊಂದಿಬ್ಬರು ಅವರು ಶಾನ್ಬಾಗ್ ಸರ್ ಅಂಥೇಳಿ, ಇನ್ನೊಬ್ಬರು ವಿವೇಕ್ ಶಾನ್ಬಾಗ್ ಸರ್, 1-2-3 ಕೂಡಿ ಅದನ್ನು ನಡೆಸ್ತಾಯಿದ್ರು. ಅದರಲ್ಲಿ ಬಂದಿತ್ತು ಅದು. ಅದರಲ್ಲಿ ಏನಂದರೆ ರಂಜನೋದ್ಯಮದ ನಡುವೆ ರಂಗಭೂಮಿ ಅಸ್ತಿತ್ವ ಏನು ಅಂತ. ರಂಗಭೂಮಿಗೆ ಇವತ್ತು ನಾವು ಏನು ಇಂಟರ್ನೆಟ್ಟು ಅದು ಇದು ನೋಡ್ತಾ ಇದ್ದೀವಿ, ಅದಕ್ಕೊಂದು ಸರ್ವೆ ಮಾಡಿ ಯಾರು ಪ್ರೈಸ್ ಕೂಪರ್ ಸಮಿತಿ ಅಂತ ಹೇಳಿ ಫುಲ್ಲು ಇಂಡಿಯಾದಲ್ಲಿ ಏನೇನು ಅವ್ರ ಬಿಸ್ನೆಸ್ಸಿಗೆ ಬೇಕಾದ ಏನೇನು ಪ್ಲ್ಯಾನ್ಸ್ ಇದೆ, ಅದಕ್ಕೆ ಹೇಗೆ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದೇನೋ ಪ್ಲ್ಯಾನ್ ಇತ್ತು. ಅದನ್ನು ಕೋಟ್ ಮಾಡಿ ಸರ್ಕಾರ ಹೇಗೆ
ಆ, ಈ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಫಂಡನ್ನು ಕಡಿಮೆ ಮಾಡ್ತಾ ಇದೆ. ಆಮೇಲೆ ಈ ರಂಗಕಲೆ ಅಂತಕ್ಕಂಥದ್ದು ಕಾನ್ಷಿಯಸ್ಲಿ ಆಳೋ ವರ್ಗಕ್ಕೆ ಒಂದು ಪ್ರತಿರೋಧವನ್ನು ಒಡ್ತಕ್ಕಂಥ ಈ ಕಲೆಗಳು ಒಡತಕ್ಕಂಥ ಕೆಲಸ ಮಾಡ್ತಾ ಇರೋದರಿಂದ ಇವನ್ನು ಕಾನ್ಷಿಯಸ್ಲಿ ಅವಾಯ್ಡ್ ಮಾಡ್ತಕ್ಕಂಥ ಕೆಲಸಗಳು ಗೌರ್ಮೆಂಟ್ಗಳು ಮಾಡ್ತಾ ಬರ್ತಾ ಇವೆ. ಮತ್ತು ಈಗೇನು ಈ ಪ್ರೈವೇಟ್ನವರು ಇದೇನು ಬಿಸ್ನೆಸ್ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ ಅದರಲ್ಲಿ ರಂಗಭೂಮಿ ಹೆಸರನ್ನೇ ತೆಗೆದು ಹಾಕಿದ್ದಾರೆ ಅಂತ ಕೂಡ ಒಂದು ಕಡೆ ಹೇಳ್ತಾರೆ ಅವರು. ಸೊ ಮತ್ತು ಇನ್ನೊಂದು ಆ ಆರ್ಟಿಕಲಲ್ಲಿ ಮತ್ತು ರಂಜನೋದ್ಯಮವನ್ನು ಏನು ನಾವು ಪ್ರಾಪರ್ ಬೇಸ್ ನೈಜ ಮೂಲ ಕಲಾವಿದರು ಕಲಾ ಪ್ರಕಾರಗಳು ಇದೆ, ಯಾವುದನ್ನು ಮನೋರಂಜನೆ ಕೊಡ್ತಾನೆ ಅವರಿಗೆ ಒಂದು ಅವ್ರಿಗೆ ಬೇಕಾದಂಥ ಒಂದು ಸತ್ಯವನ್ನು ಒಂದು ಅಲ್ಲಿ ಇರ್ತಕ್ಕಂಥ ಒಂದು ಸತ್ಯವನ್ನು ಮುಟ್ಟಿಸ್ತಕ್ಕಂಥ ಈ ಕೆಲಸ ಕಲೆಗಳು ಮಾಡ್ತಾ ಇದೆ. ಬಟ್ ಇವತ್ತು ನಾವು ರಂಜನೋದ್ಯಮದಲ್ಲಿ ನೋಡೋಕ್ಕೆ ಬಂದರೆ ಬರೀ ನಾವು ಕೆಲವೊಂದೆಲ್ಲ ಈ ಕಾಮಿಡಿ ಶೋಸು ಅದನ್ನು ನೋಡಿದೆ. ನಮ್ಮ ನಾಟಕದಲ್ಲಿ ಕಾಮಿಡಿ ನಾಟಕಗಳಿದೆ, ಅದರಲ್ಲಿ ಒಂದು ಆ ಕಾಮಿಡಿಯ ಜೊತೆಗೆ ಅಲ್ಲೊಂದು ವಿಚಾರ ಇರ್ತದೆ. ಈಗ ಬರ್ತಕ್ಕಂಥ ಕಾಮಿಡಿಯಲ್ಲಿ ಏನಿಲ್ಲ, ಬರೀ ಎಲ್ಲರೂ ನಗೋದು ಮನೆಗೆ ಹೋಗೋದು ಅಷ್ಟೇ, ಈ ಕ್ಷಣದ ನಗು ಅಷ್ಟೇ ಅದು ಅದರಲ್ಲೆಲ್ಲ ಆಗ್ತಾಯಿದೆ. ಸೊ ಅದನ್ನು ಅವರು ಗಮನಿಸಿ ಅದೊಂದು ಆರ್ಟಿಕಲ್ಲು ಬರೆದ್ರು. ಮತ್ತು ಇದರಲ್ಲಿ ಥಿಯೇಟ್ರು ಮತ್ತು ಆರ್ಟು ಇದಕ್ಕೆ ಆ ಥರದ್ದು ಏನು ಆದ್ಯತೆ ಅವರು ಫಂಡಿಂಗಲ್ಲೂ ಮಾಡಲಿಲ್ಲ. ಇದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು, ಹೆಂಗೆ ಇಯರ್ಲಿ ಅವ್ರ ಬಜೆಟನ್ನು ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ, ಮತ್ತು ಯಾವ ಥರ ಸೆಟ್ಲೈಟ್ಗೆ ಬಾಹ್ಯಾಕಾಶಕ್ಕೆ ದುಡ್ಡು ಇಯರ್ಲಿ ರೈಸ್ ಆಗಿದೆ. ಆಮೇಲೆ ಈಗ ಬರ್ತಕ್ಕಂಥ ಟೆಕ್ನಾಲಜಿ ಏನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆಲ್ಲ ಯಾವ ಥರ ನೆಟ್ವರ್ಕ್ ಆಗಿದೆ, ಬಜೆಟಿಂಗಲ್ಲಿ ಹೇಗೆ ಅದು ತುಂಬ ಒಂದು ಅನಾದರಕ್ಕೆ ಗುರಿ ಆಯಿತು ಅಂತಕ್ಕಂಥದ್ದು ಕೂಡ ಆ ಲೇಖನದಲ್ಲಿ ಅವ್ರು ಹೇಳ್ತಾರೆ. ಸೊ ಆಮೇಲೆ ಈ 3 ಲೇಖನಗಳು ಅದಾದಮೇಲೆ ಮತ್ತು ಸುಬ್ಬಣ್ಣ ಸರ್ 2010ಕ್ಕೆ ಸಮುದಾಯ ಮತ್ತು ರಂಗಭೂಮಿ ಅಂತಕ್ಕಂಥ ಇನ್ನೊಂದು ಆರ್ಟಿಕಲನ್ನು ಬರೆದು ಅದರಲ್ಲಿ ನಮ್ಮ ಜನಸಮುದಾಯಗಳ ಒಂದು ವಿವೇಕ ಏನಿದೆ, ಆ ಥರದ್ದು ಏನು ಒಂದು ಕೆಲಸಗಳು ಥಿಯೇಟ್ರಲ್ಲಿ ಆಗಬೇಕು. ಇವತ್ತು ರಂಗಭೂಮಿಯಲ್ಲಿ ನಿರ್ವಾತ ಸ್ಥಿತಿ ಇದೆ, ಕೆಲಸಗಳು ಆಗ್ತಾಯಿದೆ, ಬಟ್ ಅದು ನಾಟಕಗಳು ಆಗ್ತಾಯಿದೆ, ಮತ್ತೊಂದು ಕೆಲಸ ಆಗ್ತಾಯಿದೆ, ಬಟ್ ಪ್ರಾಪರಾಗಿ ಏನು ಕೆಲಸ ಆಗಬೇಕು ಅಲ್ಲೆಲ್ಲೋ ಒಂದು ಕಡೆ ಇನ್ನೂ ಅದು ಕೆಲಸಕ್ಕೆ ಯಾರೂ ಕೈ ಹಾಕಿಲ್ಲ ಅಥವಾ ಕೈ ಮಾಡಬೇಕು ಅನ್ನೋ ಥರದ್ದು ಒಂದು ಮಾರ್ಗಸೂಚಿಯನ್ನು ಕೊಟ್ಟು ಅದರಲ್ಲಿ ನಾವು ನೋಡ್ತಾ ಇದ್ದೀವಿ. ಸಮುದಾಯ ಮತ್ತು ರಂಗಭೂಮಿ ಕೆ ಸುಬ್ಬಣ್ಣ ಸರ್ದು ಅದರಲ್ಲಿ ಒಂದು ಹೇಳೋದವರು ಒಂದು ಉದಾಹರಣೆಯನ್ನು ಹೇಳಿದ ನನಗೆ ನೆನಪಿದೆ. ಏನಂದರೆ ಒಂದು ಯಕ್ಷಗಾನ ತಂಡ ಒಂದು ಊರಿಗೆ ಯಕ್ಷಗಾನ ಮಾಡಲಿಕ್ಕೆ ಹೋಗಿತ್ತು. ಶಂಭು ಹೆಗಡೆನೋ ಯಾವುದೋ ಹೆಗಡೆ ಅದು ಓದಿದ ನೆನಪಿಲ್ಲ ನನಗೆ. ಅಲ್ಲೂ NST ಅವರು ಅದು ಬಯೋಗ್ರಫಿಯನ್ನು ಪ್ರಿಂಟ್ ಮಾಡಿದ್ದಾರೆ ಅಂತ ಅವ್ರು ಬರ್ಕೊಳ್ತಾರೆ. ಅಲ್ಲಿ ಆ ಯಕ್ಷಗಾನ ತಂಡದ ಹತ್ರ ಯಕ್ಷಗಾನ ಮಾಡಿಸಿಯೋ ಏನೋ ಯಕ್ಷಗಾನಕ್ಕೆ ಕರೆದು ಆ ಊರವರು ಯಕ್ಷಗಾನ ಮಾಡಿದ ಮೇಲೇನೋ ಮಾಡೋಕ್ಕಿಂತ ಮುಂಚೆನೋ ಅವ್ರನ್ನ ಕರೆಸಿ ಆ ಯಕ್ಷಗಾನ ತಂಡಕ್ಕೆ ಸರಿಯಾಗಿ ಸಂಭಾವನೆಯೂ ಕೊಡದೆ ಅವ್ರಿಗೆ ಏನೋ ವ್ಯವಸ್ಥೆ ಮಾಡದೆ ಅಪಮಾನ ಮಾಡಿ ವಾಪಸ್ ಕಳಿಸ್ತಕ್ಕಂಥ ಒಂದು ಸಂಘಟಕರು ಆ ಯಕ್ಷಗಾನ ತಂಡವನ್ನು ಅಪಮಾನ ಮಾಡಿ ಕಳಿಸ್ತಕ್ಕಂಥದ್ದನ್ನು ಒಂದು ಘಟನೆ ಬರ್ತಾಯಿದೆ. ಆಮೇಲೆ ಅದೇ ಯಕ್ಷಗಾನ ತಂಡಕ್ಕೆ ಅದೇ ಊರಿನಲ್ಲಿರೋ ಇನ್ನೊಬ್ಬ ಯಾರೋ ಸಜ್ಜನ ವ್ಯಕ್ತಿ ಇಲ್ಲ ಹಾಗೇನಿಲ್ಲ, ಇದು ಅವರು ಇವ್ರನ್ನೆಲ್ಲ ಕರೆದು ಉಪಚಾರ ಮಾಡಿ ಇಲ್ಲ ಇದು ಹೀಗಲ್ಲ ಹೀಗಂತ ಅವ್ರನ್ನ ಸಮಾಧಾನ ಮಾಡಿ ಅವ್ರಿಗೆ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿರೋಂಥ ಒಂದು ಘಟನೆ ಅಲ್ಲಿ ಸುಬ್ಬಣ್ಣ ಸರ್ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು ಕಡೆ ಒಂದು ಊರಿನಲ್ಲಿ ಒಬ್ಬರಿಗೆ ಅಪಮಾನ ಆಗ್ತಾಯಿದೆ, ಒಬ್ಬರಿಗೆ ಯಾವ ರೀತಿ ಅವಹೇಳನ ಆಗ್ತಾಯಿದೆ. ಅದೇ ಊರಿನ ಇನ್ನೊಂದು ಸ್ವಲ್ಪ ದೂರದಲ್ಲಿ ಇನ್ನೊಬ್ಬ ವ್ಯಕ್ತಿ ಆ ವ್ಯಕ್ತಿಗೆ ಇಲ್ಲಪ್ಪ ಅದು ಹಾಗಲ್ಲ, ಇಲ್ಲೇನೋ ಒಂದು ಇದಿದೆ ಅಂಥೇಳಿ ಸಮಾಧಾನ ಮಾಡ್ತಕ್ಕಂಥ ಒಂದು ಘಟನೆ ಆ ಬಯೋಗ್ರಫಿಯಲ್ಲಿ ಆ ಯಾರೋ ಯಕ್ಷಗಾನ ಕಲಾವಿದರ ಒಂದು ಬಯೋಗ್ರಫಿಯಲ್ಲಿ ಬಂದಿರೋದನ್ನು ಉಲ್ಲೇಖ ಮಾಡಿ ಜನಸಮುದಾಯದ ತಿಳುವಳಿಕೆ. ಅಂದರೆ ಒಂದು ಕಡೆ ಒಬ್ಬರಿಗೆ ತೊಂದರೆ ಆದರೆ ಇನ್ನೊಬ್ಬರಿಗೆ ಮಾಡ್ತಾಯಿದ್ದಾರೆ ಅಂತಕ್ಕಂಥ ಅದಕ್ಕೆ ಒಂದು ಪರಿಹಾರವನ್ನು ಕೊಡ್ತಾಯಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಇನ್ನೊಂದು ಅವರು ಚಿಕ್ಕ ಬಾಲ್ಯದ ಘಟನೆಯನ್ನು ಕೂಡ ಅದರಲ್ಲಿ ಬರ್ಕೊಂಡಿದ್ದು ನನಗೆ ಓದಿದ ಹಾಗೆ ನೆನಪು. ಏನಂದರೆ ಅವರು ಚಿಕ್ಕವರಿರುವಾಗ ಅಂದರೆ 40ರ ದಶಕದಲ್ಲಿ ಇರ್ಬೋದು. ಅವರೇನೋ ಮುನ್ಸಿಪಲ್ ಶಾಲೆಯಲ್ಲಿ ಏನೋ ಪ್ರೈಮರಿ ಕ್ಲಾಸ್ 1-2 ಕ್ಲಾಸ್ಗೆ ಶಾಲೆಗೆ ಹೋಗ್ತಾಯಿದ್ರಂತೆ. ಅಲ್ಲಿ ಸಾಗರದಲ್ಲಿ ಇದು ಘಟನೆ. ಅಲ್ಲೆಲ್ಲೋ ಬೆಂಕಿ ಹಾಸ್ಟೆಲ್ಗೂ ಯಾವುದಕ್ಕೂ ಒಂದು ಬೆಂಕಿಗೆ ಬಿದ್ದಿತ್ತಂತೆ. ಆ ಸುತ್ತಿನ ಜನರೆಲ್ಲ ತಂದು ನೀರು ಬಕೆಟಿಂದ ಕೊಡಪಾಂದ ನೀರು ತಂದು ಹಾಕಿ ಆ ಹತ್ತಿ ಉರಿತಕ್ಕಂಥ ಬೆಂಕಿಯನ್ನು ನಂದಿಸಿರ್ತಕ್ಕಂಥ ಒಂದು ಘಟನೆಯನ್ನು ನೆನಪು ಮಾಡಿಕೊಂಡು, ಜೊತೆಗೆ ಅಲ್ಲಿ ಯಾರೋ
ಬಂದು ಕೊನೆಗೆ ಎಲ್ಲರೂ ಪ್ರಯತ್ನ ಮಾಡಿದರು. ಉಳಿದಿದ್ದು ಏನು ಮನೆ ಉಳಿಲಿಲ್ಲ, ಸ್ವಲ್ಪ ಬೂದಿನೇ ಆಯಿತು. ಆದರೆ ಎಲ್ಲರೂ ಅದಕ್ಕೆ ಪ್ರಯತ್ನ ಮಾಡಿದರು ಅಂತಕ್ಕಂಥ ಒಂದು ಘಟನೆಯನ್ನು ಕೂಡ ಅವರು, ಅಂದರೆ ಜನಸಮುದಾಯ ಯಾವುದಕ್ಕೆ ಕೈಗೂಡಿಸ್ತಾ ಇದೆ, ಜನಸಮುದಾಯ ಯಾವುದಕ್ಕೆ ಕೈಗೂಡಿಸಿದಾಗ ಒಂದು ಕೆಲಸ ಆಗ್ತಾಯಿದೆ. ಎಲ್ಲರೂ ಸುಡ್ತಾ ಇರೋ ಮನೆಗೆ ನೀರು ತಂದು ಹಾಕಿ ಹಿಂಗೆ ಓಡಿಸಿದ್ರಲ್ಲ, ಅಂಥದ್ದು ಏನೋ ಒಂದು ಕೆಲಸ ಆಗಬೇಕು ಥಿಯೇಟ್ರಲ್ಲಿ. ಅದಕ್ಕೆ ನಮ್ಮ ಕಲಾವಿದರುಗಳು ಏನೋ ಮಾಡಬೇಕು. ಇವತ್ತು ನಡೀತಾ ಇರೋ ಥಿಯೇಟ್ರಲ್ಲಿ ನಿರ್ವಾತ ಪರಿಸ್ಥಿತಿ ಇದೆ ಅನ್ನುವ ಶಬ್ದವನ್ನು ಕೂಡ ಅವರು ಬರ್ಕೊಂಡಿದ್ದಾರೆ. ಮತ್ತು ಇದು ಒಂದು ಘಟನೆ ಆಯಿತು. ಇವು 4 ಲೇಖನಗಳೇನೆಂದರೆ, ಈಗ ನಾವು ಇವತ್ತು ಭಾರತೀಯ ರಂಗಭೂಮಿಯ ವಿಷಯದಲ್ಲಿ ನಾವು ನೋಡೋದಾದರೆ, ಕರ್ನಾಟಕ ರಂಗಭೂಮಿ ಟೋಟಲ್ ನಮ್ಮ ಕಾಂಟೆಂಪ್ರರಿ ಥಿಯೇಟ್ರಲ್ಲಿ ಬರೋ ಎಲ್ಲ ಘಟನೆಗಳು ಈ ಒಂದು 4 ಲೇಖನದಲ್ಲೆಲ್ಲ ಕಂಡು ಬಂದಿವೆ. ಅವ್ರು ಬರ್ತಾ ಇರ್ತಕ್ಕಂಥ ಸಮಸ್ಯೆ, ಅದಕ್ಕೆ ಏನು ಪರಿಹಾರ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿರ್ತಕ್ಕಂಥವ್ರು ಹೇಳಿದ್ದಾರೆ. ಅದಾದಮೇಲೆ ಈಗ ಕಲಾವಿದರು ಇವತ್ತಿನ ನಮ್ಮ ಸಮಸ್ಯೆಗೆ ಬರೋದರ ನಮ್ಮ ರಂಗಾಯಣದ ಕಲಾವಿದರು ಯಾರು ಮೈಸೂರಿನವರು ಸೇವಾ ಭದ್ರತೆಗಾಗಿ ಹಲವಾರು ಹೋರಾಟಗಳನ್ನು ಮಾಡಿರ್ತಕ್ಕಂಥದ್ದು. ಆಮೇಲೆ ಪ್ರದೇಶದ ಭೂಪಾಲ್ನ ಒಂದು ರಂಗಮಂಡಲದ ಕಲಾವಿದರು ಕೂಡ ಅವರು ತಮ್ಮ ಸೇವಾ ಭದ್ರತೆಗೆ ಅಲ್ಲಿ ಒಂದು ತೊಂದರೆ ಆದಾಗ ಆಗಿರ್ತಕ್ಕಂಥ ಘಟನೆಯನ್ನು ನಾವು ನೆನಪು ಮಾಡ್ಕೊಂಡ್ವಿ. ಈಗ ಅಲ್ಲಿ ನಿರ್ದೇಶಕರು ಅವರು ಹಬೀಬ್ ತನ್ವೀರ್ ಸಾಹೇಬರು ಅಂತಿದ್ದರು, ಇಲ್ಲಿ ಬಿ ವಿ ಕರಣ್ ಸಾಹೇಬ್ರಿದ್ದರು. ಅಲ್ಲಿ ಕಲಾವಿದರಿಗೆ ಅವರಷ್ಟು ಹೈ ಥಿಂಕ್ ಮಾಡಲಿಕ್ಕೆ ಕಷ್ಟ ಆಗ್ತಾಯಿತ್ತು. ಬಹುಶಃ ಏನೋ ಇರ್ಬೋದು, ಅದು ಎಜುಕೇಷನ್ ಲೆವೆಲಲ್ಲಿ ಇರ್ಬೋದು, ಅವರು ನಮ್ಮ ತಿಳುವಳಿಕೆ ಲೆವೆಲಲ್ಲಿ ಇರ್ಬೋದು, ಯಾವುದೇ ಒಂದು ಲೆವೆಲಲ್ಲಿ ಇರ್ಬೋದು. ಇದು 1-2 ಘಟನೆ. ಅದಾದಮೇಲೆ ನಮ್ಮ ರಂಗ ಪದವೀಧರನ್ನು ಸರ್ಕಾರ ಕೆಲಸಕ್ಕೆ ತೊಗೊಳ್ತು, ಅದು ಒಂದು ಘಟನೆ ಆಯಿತು. ಅದಾದಮೇಲೆ ಹೋರಾಟ ಮಾಡಿದ್ವಿ, ಅದು ಯಶಸ್ಸಾಗಲಿಲ್ಲ. ಅದು ಏನು ನೇಮಕಾತಿ 2008-9 ಆಗಿತ್ತು, ಅದಾದಮೇಲೆ ಆಗಲಿಲ್ಲ. ಅದಕ್ಕಿಂತ ಮುಂಚೆ ಒಂದು 20 ವರ್ಷದ ಮುಂಚೆ ಒಂದು 4-6 ಜನ ಕೆಲಸಕ್ಕೆ ಹೋಗಿದ್ದರು, ಇದೊಂದು 50 ಜನ ಹೋಗಿದ್ರು ಅಷ್ಟೇ. ಅದಾದಮೇಲೆ ಹೋರಾಟ ಮಾಡಿದ್ರು, ಆಗಲಿಲ್ಲ. ಸೊ ಮತ್ತು ಈಗ ನಾವು ಉಳಿದವರು ಥಿಯೇಟ್ರ್ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀವಿ. ಸೊ ಇವತ್ತು ನಾವು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆ ಏನು, ಒಂದು ಈಗ ನಾವೆಲ್ಲ ಎಜುಕೇಷನ್ ತೊಗೊಂಡು ಬಂದಿದ್ದೀವಿ, ಅನುದಾನ ಸಿಕ್ಕಬೇಕು, ಸಿಕ್ಕ ಮೇಲೆ ಒಂದಷ್ಟು ಕೆಲಸಗಳು ಮಾಡ್ತೀವಿ. ಮತ್ತು ಇಲ್ಲಿ ಇನ್ನೊಂದು ಘಟನೆ ಹೇಳಬೇಕಂದ್ರೆ, ಉದ್ದೇಶಪೂರ್ವಕವಾಗಿ ರಂಗಭೂಮಿಯನ್ನು ಅದರ ಮೂಲ ಉದ್ದೇಶದಿಂದ ದೂರ ಸರಿದು ಕೆಲಸ ಮಾಡಲಿಕ್ಕೆ ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ವ್ಯವಸ್ಥೆ ಆಗಿದೆ ಅಂತ ಕೂಡ ನಮ್ಮ ಅಕ್ಷರ ಸರ್ ಅವರು ತಮ್ಮ ಲೇಖನದಲ್ಲಿ ಹೇಳ್ತಾರೆ. ಏನಂದರೆ, ಈ ಬೀದಿ ನಾಟಕ ಅಂತಕ್ಕಂಥ ಒಂದು ಮಾಧ್ಯಮ ಭಾಳ ಇವತ್ತು ಸರ್ಕಾರಿ ಯೋಜನೆಗಳಲ್ಲಿ ಮತ್ತೊಂದರಲ್ಲಿ ನಾವು ಪ್ರದರ್ಶನಗಳನ್ನು, ಇನ್ಕ್ಲೂಡಿಂಗ್ ನಾನು ಮೇಜರ್ ಭಾಳಷ್ಟು ಪ್ರದರ್ಶನಗಳನ್ನು ಮಾಡಿದ್ದು, 2,000, 2,500, 3,000 ಪ್ರದರ್ಶನಗಳನ್ನು, ಭಾಳಷ್ಟು ಪ್ರದರ್ಶನಗಳನ್ನು ಮಾಡಿದ್ದು. ಬೇರೆ ಬೇರೆ ತಂಡದವರು ಎಲ್ಲ ನಮ್ಮ ಎಂಟೈರ್ ನಮ್ಮ ಇಂಡಿಯಾದಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನು, ಕಲಾವಿದರಿಗೆ ಎಂಗೇಜ್ ಮಾಡ್ತಕ್ಕಂಥದ್ದು, ಸ್ವಲ್ಪ ದುಡ್ಡು ಸಿಕ್ಕೋದು, ಅದರಿಂದ ನಮ್ಮ ಜೀವನ ನಡೀತಕ್ಕಂಥದ್ದು, ಅದರಿಂದನೇ ಅಂತಕ್ಕಂಥದ್ದನ್ನು ಇದು ಒಪ್ಕೊಳ್ಳೇಬೇಕಾಗ್ತದೆ. ಇದಕ್ಕೂ ಒಂದು ಕಾರಣವನ್ನು ಅಕ್ಷರ ಸರ್ ಹುಡುಕಿ ಹೇಳೋದು, ಈ ಯಾವ ಆಳೋ ವರ್ಗಕ್ಕೆ ಒಂದು ಪ್ರತಿರೋಧವಾಗಿ ಯಾವ ಕಲೆಗಳು ಕಲಾ ಪ್ರಕಾರಗಳು ಕೆಲಸ ಮಾಡಿ ಒಂದು ಧ್ವನಿಯನ್ನು ಹೊಡೆಸ್ತಾ ಇದ್ದವು, ಅವನ್ನು ನಿರುಪದ್ರವಿಯಾಗಿ ಮಾರ್ಪಡಿಸಿಕೊಳ್ಳಲಿಕ್ಕೆ ಈ ಬೀದಿ ನಾಟಕ ಅಂತಕ್ಕಂಥ ಅಥವಾ ಈ ಸರ್ಕಾರಿ ಯೋಜನೆಗೆ ಕಲೆಗಳನ್ನು ಬಳಸ್ಕೊಳ್ತಕ್ಕಂಥ ಸರ್ಕಾರಿ ಯೋಜನೆಯ ಪ್ರಚಾರವನ್ನು ಮಾಡ್ತಕ್ಕಂಥ ಒಂದು ಫಂಡಿಂಗನ್ನು, ಯಥೇಚ್ಛ ಧನಸಹಾಯವನ್ನು ಅವರಿಗೆ ಅನುದಾನವನ್ನು ಕೊಟ್ಟು ಆ ಕೆಲಸಕ್ಕೆ ಹಚ್ಚಿ ಅವ್ರ ಮೂಲ ಕೆಲಸದಿಂದ ಅವರನ್ನು ಸ್ವಲ್ಪ ದೂರ ಸರಿಸ್ತಕ್ಕಂಥ ಕೆಲಸವನ್ನು ಸರ್ಕಾರಗಳು ಮಾಡಿದ್ದು ಅಂತ ಕೂಡ ಅವರು ಒಂದು ಕಡೆ ಬರೀತಾರೆ. ಸೊ ಇವೆಲ್ಲ ನಾವು ನೋಡಿದರೆ, ಮತ್ತು ನಾವು ಇವತ್ತು ನಾವು ಮಾಡ್ತಾ ಇರೋ ಕೆಲಸಗಳು ಕೂಡ ಹಾಗೆ ನಡೀತಾ ಇದೆ. ಒಂದು ಕಡೆ ಅನುದಾನ ಸಿಕ್ಕರಿಯಾಗಿ ಕೆಲಸ ಮಾಡ್ತೀವಿ, ಅದು ಮುಗಿದ ಮೇಲೆ ಮತ್ತೊಂದು ಹುಡುಕೋಬೇಕು, ಅದು ಮುಗಿದ ಮೇಲೆ ನೆಕ್ಸ್ಟ್ ಏನು ಅಂತ ಮತ್ತು ಅದೊಂದು ಹುಡುಕಬೇಕು. ಸೊ ಈ 12 ತಿಂಗಳಲ್ಲಿ 12 ಕಡೆ ಕೆಲಸಗಳನ್ನು ಹುಡುಕೋದೇ ಆಯಿತು. ಬಟ್ ಸ್ಥಿರವಾಗಿ ನಿಜವಾಗಿ ಮೂಲಭೂತವಾಗಿ ರಂಗಭೂಮಿ ಕೆಲಸ ಏನು, ಅವ್ರು ಹೇಳಿದ್ದು ಸರಿಯಾಗಿದೆ, ನಿರ್ವಾತ. ಬಹುಶಃ ಇದು ನಮ್ಮ ಇರ್ಬೋದು. ಇವತ್ತು ಮೆಗಾ ನಾಟಕಗಳು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ದೊಡ್ಡ ನಮ್ಮ ಡೈರೆಕ್ಟರ್ಸು ನಾಟಕಗಳು ಮಾಡಿಸ್ತಾ ಇದ್ದಾರೆ, ಲಕ್ಷಗಟ್ಟಲೆ ಇರೋ ಉತ್ಸವಗಳು ನಡೀತಾ ಇದೆ, ಸಣ್ಣ ಮಟ್ಟದ್ದು ನಡೀತಾ ಇದೆ, ಇವೆಲ್ಲ ಕೆಲಸಗಳು ಆಗ್ತಾಯಿದೆ. ಇದೆಲ್ಲ ನಾವು ನೋಡಿದಾಗ ರಂಗಭೂಮಿಯ ಮೂಲ ಉದ್ದೇಶ ಏನು, ಯಾವ ಥರದ ಕೆಲಸಗಳಾಗಬೇಕು, ಇದರಲ್ಲಿ ತುಂಬ ಹಠಮಾರಿತನದಿಂದ ನಮ್ಮ ಸ್ನೇಹಿತ ಅವರು ಶಿವಶಂಕರ್ ಅಂಥೇಳಿ, ಹಾಲ್ಕುರ್ಕೆ ಶಿವಶಂಕರ್ ಅಂತ, ಅವರು ಕೊಪ್ಪಳದಲ್ಲಿ ಒಂದು ಹಾಲ್ಕುರ್ಕೆ ಥಿಯೇಟ್ರ್ ಅಂಥೇಳಿ ಅಲ್ಲಿ ಹೋಗಿ ಒಂದು ಕಡೆ ಸೆಟ್ಲಾಗಿ ಕೆಲಸ ಮಾಡ್ತಾಯಿದ್ರು. ಪಾಪ ಅವ್ರು ತೀರ್ಕೊಂಡ್ರು. ಅದು ಒಂದು ತುಂಬ ಧೈರ್ಯವಾಗಿ ಒಂದು ಸ್ಟೆಪ್ ತೊಗೊಂಡು ಅವರು ಬೆಂಗಳೂರಲ್ಲೆಲ್ಲ, ಅವ್ರ ಊರು ಆ್ಯಕ್ಚುಲಿ ತಿಪ್ಟೂರು ಹತ್ರ,
ಅವ್ರು ಬಿಟ್ಟು ಇಲ್ಲಿ ಬಂದು ಸೆಟ್ಲಾಗಿ ಕೆಲಸ ಮಾಡ್ತಾಯಿದ್ರು. ಅದೊಂದು ಬೇರೆ ಥರದ್ದು ಇತ್ತು. ಅವ್ರು ರಂಗವಿಜ್ಞಾನಿ ಅಂತ ತಮ್ಮನ್ನು ತಾವು ಕರ್ಕೊಳ್ತಾಯಿದ್ರು. ಇವತ್ತು ಹೆಚ್ಚಿನವರೆಲ್ಲ ನಾವು ಹೋಗಿ ಬೆಂಗಳೂರಲ್ಲಿ ಕೆಲವರು ಸೆಟ್ಲಾಗಿದ್ದಾರೆ, ಕೆಲವ್ರಿಗೆ ಹೋಗೋಕ್ಕಾಗದಿರೋರು ಜಿಲ್ಲಾ ಮಟ್ಟದಲ್ಲಿ ನಮ್ಮ ಊರುಗಳಲ್ಲಿ ಇದ್ಕೊಂಡು ನಮ್ಗೆ ಎಷ್ಟಾಗ್ತದೆ ಅಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಸೊ ಈ 3ನೇ ಲೇಖನ, ಈ 3ನೇ ವಿಡಿಯೋ ನಾವಿವತ್ತು ಮಾಡೋದು ಉದ್ದೇಶ ಏನಂದರೆ, ಇವತ್ತು ನಡೀತಾ ಇರ್ತಕ್ಕಂಥ ಥಿಯೇಟ್ರು ಕೆಲಸ ಬಗ್ಗೆ ನಮ್ಮ ಹಿರಿಯರು ಹಿಂದೆ ಎನ್ನುವರು ಏನು ಅಷ್ಟು ತಲೆ ಕೆಡಿಸ್ಕೊಂಡು ಬರೆಯೋದು ಎಲ್ಲ ಮಾಡ್ತಾಯಿದ್ರು. ಇವತ್ತಿನ ಬಗ್ಗೆ ಏನಾದರೂ ಒಂದು ಮಾರ್ಗದರ್ಶನ ಮಾಡಬೇಕು. ಯಾಕಂದರೆ ಅನುದಾನದ ಮೇಲೆ ಥಿಯೇಟ್ರ್ ನಡೆಸೋದು ಕಷ್ಟ, ಥಿಯೇಟ್ರಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತಾಯಿದೆ. ಮತ್ತು ಯಾರಾದರೂ ಒಬ್ಬರು ಬೋಲ್ಡಾಗಿ ಈ ಥಿಯೇಟ್ರಲ್ಲಿ ನಿರ್ವಾತ ಇದೆ ಅಂತ ಏನು ಶಬ್ದ ಬರ್ತಾಯಿದೆ ಅದನ್ನು ಬ್ರೇಕ್ ಮಾಡಿ ಒಂದು ನಿಜವಾಗ್ಲೂ ಥಿಯೇಟ್ರದ್ದು ಜೊತೆಗೆ ನಿಜವಾಗ್ಲೂ ಥಿಯೇಟ್ರ್ನ ಉದ್ದೇಶ ಏನು, ಅದರ ಕೆಲಸ ಮಾಡಲಿಕ್ಕೆ ಏನಾದರೂ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ನಮಗನ್ನಿಸ್ತಾ ಇದೆ. ಅದ್ರ ಬಗ್ಗೆ ನಾನು ಮೊದಲು ವಿಡಿಯೋ ಮಾಡಿದಾಗ ಯಾರೂ ಕಮೆಂಟ್ ಮಾಡಲಿಲ್ಲ. ಸುಮ್ಮನೆ ನೋಡಿ ವ್ಯೂಸ್ ಆಯಿತು, ಒಂದು 60-70 ಜನ ನೋಡಿದರು, ಆಮೇಲೆ ಸ್ಕ್ರೋಲ್ ಆಯಿತು ವಿಡಿಯೋ. ಸೊ ಅದ್ರ ಬಗ್ಗೆ ಯಾರೂ ಕಮೆಂಟು ಡಿಸ್ಕಷನ್ ಏನು ಮಾಡಲಿಲ್ಲ. ಮತ್ತು ಎಲ್ಲ ಕೆಲಸದಲ್ಲಿ ಇದ್ದಂಗೆ ನಮ್ಮಲ್ಲಿ ಕಾಂಪಿಟೇಷನ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲು ಅದೆಲ್ಲ ಹೇಳಬಾರ್ದು ಅನಿಸಿದ್ರು ಕೂಡ ಹೇಳಬೇಕು. ನಾಟಕ ಈಗ ನಾವೆಲ್ಲ ಮಾಡ್ತಾ ಇರುವಾಗ ಆ ನಾಟಕ ನಿರ್ದೇಶನ ಮಾಡೋದು, ನಾಟಕ ತಂಡ ಬೇಕು ಫಸ್ಟು, ನಾಟಕ ಅದಕ್ಕೊಂದು ಮುಖಂಡ ಬೇಕು, ಆಮೇಲೆ ನಟರು ಬೇಕು, ಆಮೇಲೆ ನಾಟಕ ಮಾಡಿದ ಮೇಲೆ ನೋಡೋರು ಬೇಕು. ಇಷ್ಟು ಒಂದು ಪ್ರಕ್ರಿಯೆಯಲ್ಲಿ ಈಗ ಇದು ಒಂದು ತಂಡಕ್ಕೆ ಒಂದು ತಂಡ ಎಲ್ಲರಿಗೂ ಅದೇ ಅಪ್ಲೈ ಆಗ್ತದೆ. ಈಗ ಒಂದು ತಂಡ ಅಂದಾಗ ಅವ್ರಿಗೆ ಅನುದಾನ ಬೇಕು, ಸಫಿಷಿಯೆಂಟ್ ಆಗಿದ್ದ ಅನುದಾನದ ಕೊರತೆ ಆಗ್ತಾಯಿದೆ. ಆಮೇಲೆ ಇನ್ನೊಂದು ಅಲ್ಲಿ ಮುಖಂಡ ಇರ್ತಾರೆ, ಅಲ್ಲಿ ನಟರು ಇರ್ತಾರೆ, ಇಲ್ಲಿ ಬ್ಯಾಕ್ ಸ್ಟೇಜ್ನವ್ರು ಇರ್ತಾರೆ. ಮತ್ತು ಹೋಗಿ ನಾಟಕ ಮಾಡಬೇಕು. ಯಾರು ಅವರಿಗೆ ಬಾಕ್ಸ್ ಆಫೀಸು, ಯಾರೋ ಒಂದು ಲೇಖನದಲ್ಲಿ ಬರೆದಿದ್ದರು ಅಭಿಲಾಷ್ ಪೇಳ್ಳಿ ಅವರು, ನಮ್ಮದು ಬಾಕ್ಸ್ ಆಫೀಸು ಇವತ್ತು ಪೂರ್ ಆಗಿರೋದ್ರಿಂದ ಥಿಯೇಟ್ರ್ ಪೂರ್ ಆಗಿದೆ. ನಮ್ಮ ಬಾಕ್ಸಿಗೆ ಗಲ್ಲಾಪೆಟ್ಟಿಗೆಗೆ ಬರೋ ಹಣ ಇವತ್ತು ಇಂಟರ್ನೆಟ್ಟು ಮತ್ತು ಇನ್ನೂ ಬೇರೆ ಬೇರೆ ಕಡೆ ಗಲ್ಲಾಪೆಟ್ಟಿಗೆಗಳಿಗೆ ಹೋಗ್ತಾ ಇರೋದ್ರಿಂದ ನಮ್ಮ ಬಾಕ್ಸ್ ಆಫೀಸು ಬಡವಾಗಿರೋದ್ರಿಂದ ನಾವು ಬಡವಾಗಿದ್ದೀವಿ ಅಂತ ಅವ್ರು ಒಂದು ಕಡೆ ಹೇಳ್ತಾ ಇದ್ದಾರೆ. ಅದು ಸತ್ಯ ಇರ್ಬೋದು. ಅದು ಅನುದಾನ ಅಥವಾ ಫೈನಾನ್ಷಿಯಲ್ ನಮ್ಗೆ ಅನುಕೂಲದ ಬಗ್ಗೆ ಅವ್ರು ಹೇಳ್ತಾ ಇರೋದು ನಿಜವಾಗ್ಲೂ ಅದೂ ಪೂರ್ಣ ಸತ್ಯನ ಅಂತಲೂ ಕೂಡ ವಿಚಾರ ಮಾಡ್ಬೇಕು ನಾವು. ಈಗ ಇಲ್ಲಿ ನಮ್ಮಲ್ಲಿ ಸುಮಾರಿದೆ. ಈಗ ನಟರು ಮೊದಲು ರಿಹರ್ಸಲ್ಗೆ ಒಂದು 20 ದಿವಸ ಟೈಮ್, ಒಂದು ಸ್ಟೇಜ್ ನಾಟಕ ಮಾಡಬೇಕಂದ್ರೆ 20 ದಿವಸ 30 ದಿವಸ ತಿಂಗಳು ಟೈಮ್ ಕೊಡಬೇಕು. ಅದಾದಮೇಲೆ ಶೋಗಳು ಮಾಡಲಿಕ್ಕೆ ಟೈಮ್ ಕೊಡಬೇಕು. ಆಮೇಲೆ ಫುಲ್ ಟೈಮ್ ಆಗಿಬಿಡ್ತದೆ. ಫುಲ್ ಟೈಮ್ ಆದಮೇಲೆ ಅವರಿಗೆಲ್ಲ ರೆಗ್ಯುಲರ್ ಕೆಲಸ ಕೊಡೋಷ್ಟು ದುಡ್ಡು ಬೇಕು. ವರ್ಷ ಆದಮೇಲೆ ಅವ್ರು ಎಲ್ಲ ಏಜು ಕಾಲೇಜ್ ಹುಡುಗರು ಏನೋ ಪ್ರಾರಂಭದಲ್ಲಿ ಅವರೆಲ್ಲ ಹೊಸಬ್ರು ಬಂದಿರ್ತಾರೆ. ಅವ್ರನ್ನೆಲ್ಲ ಉಳಿಸ್ಕೊಳ್ಳುವಷ್ಟು ನಮ್ಮಲ್ಲಿ ಫಂಡಿಂಗು ಕೆಲಸ ಇದ್ದರೆ ಓಕೆ, ಇಲ್ಲಾಂದರೆ ಅದು ಕಷ್ಟ. ಮತ್ತು ಇದರಲ್ಲಿ ಒಬ್ಬರಿಂದ ಒಬ್ಬರಿಗೆ ಅಷ್ಟು ಅನುದಾನ ಕೂಡ ಸರ್ಕಾರಿ ವ್ಯವಸ್ಥೆಯಲ್ಲಿ ಸಿಗ್ತಾಯಿಲ್ಲ. ಆಮೇಲೆ ಇಲ್ಲಿ ಒಬ್ರಿಗೊಬ್ಬರು ಅಸೂಯೆ, ಒಬ್ರಿಗೊಬ್ಬರು ಒಂಥರ ಏನು ಕಾಂಪಿಟೇಷನ್ನು, ಪೈಪೋಟಿ ಅಂದಮೇಲೆ ಪೈಪೋಟಿಗೆ ಸಂಬಂಧಪಟ್ಟ ಏನೇನು ಘಟನೆಗಳು ನಡಿಬೇಕು ಅದೆಲ್ಲ ನಡೀತಾ ಇದೆ. ಅದನ್ನು ಬಿಡಿಸಿ ಹೇಳೋದೇನೋ, ಪೈಪೋಟಿಗೆ ಏನಿದೆ ಆ ಪೈಪೋಟಿಗೆ ಬೇಕಂದ್ರೆ ಒಬ್ಬ ಕಲಾವಿದ್ರ ಮನೆ ಹೇಳ್ತಾಯಿದ್ರು, ಇಲ್ಲ ಅವರು ಅಗ್ರಿಕಲ್ಚರ್ ಮಾಡೋಕ್ಕೆ ಹೋಗಿದ್ದಾರೆ ರೀ ಅಂತ. ಇನ್ನೊಬ್ಬ ಅವ್ರದ್ದೇ ಫ್ರೆಂಡ್ ಕಲಾವಿದ ಯಾರಿಗೋ ಹೇಳ್ತಾಯಿದ್ರು. ಮತ್ತು ಇನ್ನೊಬ್ಬರು ಹೇಳೋದು ನಮ್ಮ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ, ಇಲ್ಲರಿ ಅವರು ಬೀದಿ ನಾಟಕ ಮಾಡ್ತಾರೆ ಅಂತ ಒಬ್ರಿಗೆ, ಇಲ್ಲ ಅವರು ಹಳ್ಳಿಯಾಗಿರ್ತಾರೆ ಅಂತ ಒಬ್ರಿಗೆ ಹೇಳೋದು. ಸೊ ಅವರು ಊರಲ್ಲಿದ್ದಾರೆ ನೋಡ್ರಿ, ಊರಲ್ಲಿ ಇಲ್ಲರಿ ಅವ್ರು ಬೆಂಗಳೂರಾಗಿದ್ದಾರೆ. ಆದರೆ ಪೈಪೋಟಿಗೆ ಈ ಅವಕಾಶವನ್ನು ನನಗೆ ಸಿಗಬೇಕು, ನಾನೇ ಗಿಟ್ಟಿಸ್ಬೇಕು ಅಂತ ಏನೊಂದು ಗುರಿ ಇದೆ, ಅದು ಅವರು ಕಾನ್ಸಿಯಸ್ಲಿ ಮಾಡ್ತಾಯಿಲ್ಲ. ಅಲ್ಲಿ ಸನ್ನಿವೇಶ ಒಬ್ಬ ಕಲಾವಿದನಿಗೆ ರೆಗ್ಯುಲರಾಗಿ ಕೆಲಸ ಏನು ಸಿಗಬೇಕು ಅದು ಸಿಗ್ತಾಯಿಲ್ಲ. ಅದು ಸಿಗಲಿಕ್ಕೆ ಅವನು ಸರಿಯಾದ ದಾರಿ ತಪ್ಪಾದ ದಾರಿ ಏನೇನು ಬೇಕು ಎಲ್ಲ ಹುಡುಕೊಂಡು ಆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಿ ನಡೀತಾ ಇದೆ. ಮತ್ತು ಈ ಸಂಸ್ಥೆಗಳು ಕೂಡ ಹೇಗೆ ಅವರಲ್ಲಿ ಒಂದಿಷ್ಟು ಲಿಮಿಟೆಡ್ ಫಂಡ್ ಇರ್ತದೆ, ಅದರಲ್ಲಿ ಏನು ಮಾಡಬೇಕು ಅವ್ರು ಮಾಡ್ತಾಯಿದ್ದಾರೆ. ಸೊ ಅವರೆಲ್ಲ ತುಂಬ ಸೀನಿಯರ್ಸು, ತುಂಬ ಜ್ಞಾನಿಗಳು ಎಲ್ಲ ಇದ್ದಾರೆ. ಬಟ್ ಅಲ್ಲಿ ನಿಜವಾಗ್ಲೂ ಎಲ್ಲರೂ ಸಂತೋಷದಿಂದ ನಿಜವಾಗ್ಲೂ ಒಂದು ಕೆಲಸ ಆಗಬೇಕು ಮಾಡಬೇಕು ಅಂದರೆ ಅದಕ್ಕೆ ಯಾರೊಬ್ಬರು ಒಂದು ಒಳ್ಳೆ ಹೆಜ್ಜೆ ಹಾಕಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದ್ರ ಬಗ್ಗೆ ತಾವೆಲ್ಲ ಇದ್ರ ಬಗ್ಗೆ ಕಮೆಂಟ್ ಮಾಡಿರಿ, ಬೇಕಾದ್ರೆ ವಿಡಿಯೋಸ್ ಮಾಡಿರಿ, ಮಾತಾಡ್ರಿ. ಆಮೇಲೆ ಈಗ ನನಗೆ ಈ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದು 2-3 ಕಾರಣಕ್ಕೆ. ಒಂದು, ನಮಗೆ ಫುಲ್ ಟೈಮು ಕೆಲಸ ಮಾಡಲಿಕ್ಕೆ ತೊಂದರೆ ಆಗ್ತಾಯಿದೆ. ಕಲಾವಿದರನ್ನ ಎಲ್ಲ ಮೇಂಟೈನ್ ಮಾಡಬೇಕು. ಅನುದಾನ ಎಲ್ಲ ನಾವು ಅದ್ರ ಮೇಲೆ ಇರ್ತೀವಿ, ಅನುದಾನಗಳು ಕೂಡ ಕಷ್ಟ ಆಗ್ತಾಯಿದೆ. ಒಂದು ಒಳ್ಳೆ ಕೆಲಸ ಆದರೆ ಒಂದು ಕಡೆ ಶೋ ಕೊಡಬೇಕು. ಈಗ ಅವ್ರ ಮನಸ್ಥಿತಿಗಳು ಅಲ್ಲಿ ಕಲಾವಿದರು ಇರೋರು ಅವ್ರನ್ನ ಉಳಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ.
ಸೊ ಈಗ ಈ ಎಲ್ಲ ಅದ್ರ ಬಗ್ಗೆ ಸೊ ಒಬ್ಬ ತಂಡ ನಡೆಸೋನಿಗೆ ಕಲಾವಿದರನ್ನ ಒಂದು 10 ಜನರನ್ನ ಮೇಂಟೈನ್ ಮಾಡಬೇಕಪ್ಪ. ಒಂದು ಇಬ್ಬರು ಬ್ಯಾಕ್ ಸ್ಟೇಜ್ನವರಿಂದ 7-8 ಜನ, ಒಂದು ಮ್ಯೂಸಿಷನ್ನು, ಅವರು ಒಂದು 10 ಜನನ ಮೇಂಟೈನ್ ಮಾಡಲಿಕ್ಕೂ ಕೂಡ ಸುಮ್ಮನೆ ಒಂದು ₹500 ಅಂದರೆ ಎವರೇಜ್ 15,000 ಈಚ್ ಮಂತ್ ಅಂದರೆ ಒಂದು ತಿಂಗಳಿಗೆ 1.5 ಲಕ್ಷ ದುಡ್ಡಾಯಿತು. ಅದು ಇವ್ರಿಗಾಯಿತು. ಸುಮ್ಮನೆ ಒಂದು 50,000 ಅಂದರೆ ಒಂದು ಮೇಲೆ ಎಕ್ಸ್ಟ್ರಾ ಖರ್ಚು ಅಂದರೆ 2 ಲಕ್ಷ ಆಯಿತು. ಒಂದು 10 ತಿಂಗಳಿಗೆ ನಾವು ಅನುದಾನ, 12 ತಿಂಗಳಿಗೆ ನಾವು ಅನುದಾನ ಅಂದರೆ ಎಷ್ಟಾಯಿತು? 24-25 ಲಕ್ಷ ರೂಪಾಯಿ ಆಯಿತು. ಸೊ ಒಂದು ತಂಡಕ್ಕೆ 1 ಲಕ್ಷ 2 ಲಕ್ಷ ಕೊಡೋಕ್ಕೆ, ಅದು 3 ವರ್ಷಕ್ಕೊಮ್ಮೆ ಕರೆದ ಅರ್ಜಿಯಲ್ಲಿ ನಮ್ಮ ಸಂಸ್ಕೃತಿ ಇಲಾಖೆ, ಇತರೆ ಇಲಾಖೆಯವರು ಒಂದು ತಡವರಿಸ್ತಕ್ಕಂಥ ಘಟನೆ, ಅದರಲ್ಲಿ ಕೈ ಬಿಡೋದು, ಅದರಲ್ಲಿ ಹಲವಾರು ಭ್ರಷ್ಟಾಚಾರ, ಹಲವಾರು ಸಮಸ್ಯೆ ನಾವು ನೋಡ್ತಾ ಇದ್ದೀವಿ. ಸೊ ಇದು ಹಣದಿಂದನೇ ಆಗ್ತದೆ ಅಂತಂದು, ಹಣ ಬೇಕು, ಅದು ಹಣ ಒಂದರಿಂದ ಆಗ್ತದೆ ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ನಾವು ಆರ್ಗನೈಜೇಷನ್ ಲೆವೆಲಲ್ಲಿ, ಒಂದು ನಮ್ಮ ಟೀಮ್ ಲೆವೆಲಲ್ಲಿ, ನಮ್ಮ ಥಿಂಕಿಂಗ್ ಲೆವೆಲಲ್ಲಿ ನಾವು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ಪ್ರಾಪರಾಗಿ ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ನೋಡಬೇಕು. ಅದಕ್ಕೆ ನಮ್ಮ ಸೀನಿಯರ್ಸು, ಈಗ ನಾವು ಕೆಲಸ ಕೇಳಿದ್ವಿ, ಕೆಲಸ ಅವರು ಬೇಡ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಸರ್ಕಾರಿ ವ್ಯವಸ್ಥೆ ಸರಿ ಇಲ್ಲ ಅನ್ನೋ ಭಾವನೆ ಅವ್ರದ್ದು, ಅದು ಕೂಡ ಸತ್ಯನೇ. ಅಲ್ಲಿ ಇರ್ಬೋದು, ಅದೊಂದು ಸಾಂವಿಧಾನಿಕ ಸಂಸ್ಥೆ, ಅದರಲ್ಲಿ ಸರಿ ತಪ್ಪು ಎಲ್ಲ ಅದರಲ್ಲಿ ಒಳಗೊಂಡಿರ್ತವೆ. ಈಗ ನಾವು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟನೆ, ಮತ್ತು ಈಗ ಮುಂದೆ ನಾವು ಕೆಲಸ ಮಾಡಲಿಕ್ಕೆ ಏನಾದರೂ ಒಂದು ನಮಗೆ ಮಾರ್ಗಸೂಚಿ ಸ್ಪಷ್ಟವಾಗಿ ಏನಾರು ಯೋಚನೆ ಮಾಡಬೇಕು. ಯಾರೋ ಹೆಜ್ಜೆ ಹಾಕೋಣ, ನಾನು ನೀವು ಯಾರೋ ಒಬ್ಬರು ಮುಂದಾಳತ್ವ ವಹಿಸ್ಬೇಕು, ಒಂದು ಒಳ್ಳೆ ಕೆಲಸ ಆಗಬೇಕು. ಇದು ಏನು ಈಗ ನಡೀತಾ ಇರತಕ್ಕಂಥ ಹಲವಾರು ರಂಗಭೂಮಿಗಳು ನಮ್ಮಲ್ಲಿ ನಾವು ಓದ್ತೀವಿ, ಯಾರೋ ಹಲವಾರು ರಂಗಭೂಮಿ ನಾವು ತಮಾಷೆಗಳು ಕೂಡ ಹೇಳ್ತಿರ್ತಾರೆ. ಯಾವುದು ಗ್ರೋಟೋಸ್ಕಿದು ಪೊಲಿಟಿಕಲ್ ಥಿಯೇಟ್ರು, ಸ್ಟ್ಯಾನಿಸ್ಲಾವ್ಸ್ಕಿದು ರಿಯಲಿಸ್ಟಿಕ್ ಥಿಯೇಟ್ರು, ಹಿಂಗೆಲ್ಲ ಹೇಳ್ತಾರೆ. ಈಗ ನಮ್ಮಲ್ಲಿರೋದು ಆ ಥರದ್ದು ಏನು ಥಿಯೇಟ್ರ್ ಇಲ್ಲ. ಈಗ ನಮ್ಮಲ್ಲಿರೋದು ಕಾಂಪಿಟೇಷನ್ ಥಿಯೇಟ್ರು, ಉದರ ಪೋಷಣೆ ಥಿಯೇಟ್ರ್ ಅಂತ ಕೂಡ ಹೇಳಿದ್ರು ಏನು ತಪ್ಪಿಲ್ಲ. ಸೊ ಉದರ ಪೋಷಣೆ ಆದರೆ ಅದು ಅವರು ಒಬ್ಬ ಸಾಮಾನ್ಯ ಮನುಷ್ಯ ಒಂದು ಉಪಜೀವನ ಕೂಲಿ ಮಾಡಿ ಅದು ಬೇರೆ. ನಮ್ಮದು ಕಾಂಪಿಟೇಷನ್ ಥಿಯೇಟ್ರ್ ಅಂದರೆ ಇದು ತುಂಬ ಆ ಬಡ ಮನುಷ್ಯನಿಗಿಂತ ಕೆಳಮಟ್ಟದ್ದು ಅಂತ ನನಗನ್ನಿಸ್ತದೆ. ಸೊ ಎಲ್ಲೋ ಒಂದು ಕಡೆಗೆ ಆ ಥರದ್ದು ಈ ಸಂಸ್ಥೆ, ಇಲ್ಲಿ ಕೆಲಸ ಮಾಡ್ತಾ ಇರೋ ಸಂಸ್ಥೆಗಳು ನಮ್ಮದು, ಇಲ್ಲಿರೋ ಕಲಾವಿದರೆಲ್ಲ ನಮ್ಮವರೇ. ಆ ಪ್ರೀತಿ ವಾತ್ಸಲ್ಯ ನಮ್ಮಲ್ಲಿ ಆ ಥರದ್ದು ಏನಾದ್ರು ಬಂದರೆ ನಾವು ಹೊರಗಡೆ ಹೋಗಿ ಕೆಲಸ ಮಾಡಲಿಕ್ಕೆ ಒಂದು ಉತ್ಸಾಹ ಇರ್ತದೆ. ಈ ಕಾಂಪಿಟೇಷನ್ನಿಂದ, ಈ ಒಂದು ಅಪನಂಬಿಕೆಯಿಂದ ಬಹುಶಃ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತಾಯಿದೆ. ಮುಂದೇನೂ ಇನ್ನೂ ಕಷ್ಟ ಆಗ್ಬೋದು. ಸೊ ಈ ಎಲ್ಲ ಒಂದು ಸನ್ನಿವೇಶಗಳನ್ನು ಸುಧಾರಣೆ ಮಾಡಲಿಕ್ಕೆ ನಮ್ಮ ಹಿರಿಯರು, ಹೊಸದಾಗಿ ಹಲವಾರು ಉದಯೋನ್ಮುಖ ಕಲಾವಿದರು ಬರ್ತಾಯಿದ್ದಾರೆ. ಅವರು ಯಾರಾದರೂ ಒಂದು ಹೆಜ್ಜೆ ಇಡಬೇಕು. ಈಗ ಭೂದಾನ್ ಚಳವಳಿ ಮಾಡುವಾಗ ವಿನೋಬಾ ಭಾವೆ ಒಂದು ಹೆಜ್ಜೆ ಇಟ್ಟಾಗ ಸಾವಿರಾರು ಜನ ಅವ್ರ ಜೊತೆ ಬಂದರು. ಈಗ ಒಂದು ಹೋರಾಟ ಮಾಡುವಾಗ ಮೇಧಾ ಪಾಟ್ಕರ್ ಅವರು ಒಂದು ಹೋರಾಟ ಮಾಡುವಾಗ ಅವ್ರು ಮೊದಲು ಹೆಜ್ಜೆ ಹಾಕಿದ ಮೇಲೆ ಸಾವಿರಾರು ಜನ ಬಂದರು. ಹೀಗೆ ಈ ಗೋಪಾಲ್ ಗೌಡರು ಒಂದು ಉಳುವವನೇ ಹೊಲದುಡೆ ಅಂತ ಒಂದು ಹೋರಾಟ ಮಾಡುವ ಪ್ರಾರಂಭದಲ್ಲಿ ಯಾರೂ ಇರಲ್ಲ, ಒಬ್ರು ಯಾರೋ ಇದ್ದರು. ಆಮೇಲೆ ಸುಮಾರು ಜನ ಸೇರಿಕೊಂಡ್ರು. ಪ್ರಾರಂಭದಲ್ಲಿ ಹಾಗೆ ಎಲ್ಲರಿಗೂ ಏನಿರೋದಿಲ್ಲ. ಆ ಥರದ್ದು ಏನೋ ಒಂದು ಕೆಲಸ ಆಗಬೇಕು. ಇಲ್ಲಿ ಅನುದಾನ ನಾನು ಹೇಳ್ತಾ ಇರೋದು ದೊಡ್ಡದು, ಅದಕ್ಕಿಂತ ಏನೋ ಒಂದು ಆ ಥರದ್ದು ದೊಡ್ಡದು ಮನಸ್ಸು ದೊಡ್ಡದಾಗಬೇಕು. ಏನೋ ಒಂದು ಕೆಲಸಗಳು ನಡಿಬೇಕು, ಪ್ರೀತಿ ವಿಶ್ವಾಸ ನಮ್ಮಲ್ಲಿ ಹೆಚ್ಚಾಗಬೇಕು. ಅದನ್ನೇ ನಾವು ಸಮಾಜಕ್ಕೆ ನಾವು ಸೊಸೈಟಿಗೆ ನಾವು ನಾಟಕದಿಂದ ಹೇಳ್ಕೊಡೋದೇನು, ಅದೇ ಪ್ರೀತಿ ವಿಶ್ವಾಸ, ಎಲ್ಲರೂ ನಮ್ಮವರೇ. ಇದನ್ನ ಅರ್ಥ ಮಾಡಿಕೊಂಡು ಹೋದರೆ ಇದು ದೊಡ್ಡ ಸ್ವರ್ಗನೇ, ಇದೇನಿಲ್ಲ. ಬಟ್ ಅದು ಎಲ್ಲರಿಗೂ ಗೊತ್ತಿದೆ, ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಆದರೆ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಅದಕ್ಕೆ ಬೋಲ್ಡಾಗಿ ಯಾರಾದರೂ ಒಂದು ಹೆಜ್ಜೆ ಹಾಕಿ ಆ ಥರದ್ದು ಒಂದು ಸ್ಟೆಪ್ಪನ್ನು ತೊಗೊಳ್ಬೇಕು. ಆ ಥರದ ಕೆಲಸಗಳು ಆದಾಗ ಇನ್ನು ಸ್ವಲ್ಪ ರಂಗಭೂಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಸುಲಭ ಆಗ್ತದೆ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ. ಅದನ್ನೇ ಹೇಳಬೇಕಂತ ಅನ್ನಿಸ್ತು ಸುಮಾರು. ಯಾಕಂದರೆ ನೋಡ್ತಾ ಈ ಕಲಾವಿದರು ನಮ್ಮಲ್ಲಿ ಬರ್ತಾಯಿದ್ದಾರೆ. ಈಗ ಅವರಿಗೆ ಒಂದು ಕಡೆ ನಾವು ಅವ್ರನ್ನ ಒಂದು ಓರಿಯೆಂಟೇಷನು ಒಂದು ಏನೋ ಮಾಡಬೇಕು. ಅವರಿಗೆ ಅಲ್ಲಿ ಆ ಥರದ್ದು ಏನೋ ಆಗಬೇಕು. ಅವ್ರಿಗೆ ಈಗ ಬರೀ ಪ್ಯೂವರ್ ಎಲ್ಲರದು ಮನಸ್ಸು ಹೆಂಗಾಗಿಬಿಟ್ಟಿದೆ, ಇದರಿಂದ ನನಗೇನು ಲಾಭ, ನನಗೇನು ಸಿಗ್ತದೆ, ಆ ಥರದ್ದು ಒಂದು ವಾತಾವರಣದಲ್ಲಿ, ಒಂದು ಕೆಟ್ಟ ವಾತಾವರಣದಲ್ಲಿ ನಾವಿದ್ದೀವಿ.
ಸೊ ಇನ್ನು ಮುಖ್ಯವಾಗಿ ನಾವು ಹೇಳೋದು ರಂಗತಂಡ ನಡೆಸಲಿಕ್ಕೆ ನಮಗೆ ಬರೋ ಸಮಸ್ಯೆಗಳು ಅನುದಾನ ಅಂತ ಹೇಳಿದೆ, ಅದನ್ನು ಮಾತಾಡಿದೆ. ಅನುದಾನ ಬಂತು, 12 ತಿಂಗಳು ನಡೆಯುವಷ್ಟಂತೂ ಬರೋದಿಲ್ಲ. ಮತ್ತು ಒಂದು ಸ್ವಲ್ಪ ದಿವಸ ಮಾಡೋದು, ಮತ್ತು ಬೇರೆ ನಮ್ಮ ಇತರ ಕೆಲಸಗಳು ಮಾಡೋದು ಎಲ್ಲ ಆಗ್ತಾಯಿದೆ. ಸೊ ಅದನ್ನಾದರೂ ಸಮಾಧಾನ ಸಂತೋಷದಿಂದ ಮಾಡುವಂಗಾದರೆ ಓಕೆ. ಅಲ್ಲಿಯೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ತೊಂದರೆ ಆಗ್ತಾಯಿದೆ. ಈ ತಂಡ ನಡೆಸೋರ ಬಗ್ಗೆ ಅಲ್ಲಿ ಇರ್ತಕ್ಕಂಥ ಸಹ ಕಲಾವಿದರು ಅವರು ಸಹಕಾರ ಆಗಬೇಕು. ಮತ್ತು ಬೇರೆ ಬೇರೆ ತಂಡದವ್ರ ಜೊತೆ ಅವರಿಗೆ ಒಂದು ಒಳ್ಳೆಯ ಸಂಬಂಧ, ಸೌಹಾರ್ದಯುತವಾದ ಒಂದು ಪ್ರೀತಿ ವಿಶ್ವಾಸದ ಸಂಬಂಧ ಇರಬೇಕು. ಇದು ಎಲ್ಲ ಎಲ್ಲೋ ಒಂದು ಕಡೆ ಸ್ವಲ್ಪ ಕೊರತೆ ಅಂತ ನಮ್ಗೆ ಅನಿಸ್ತಾ ಇದೆ. ಸೊ ಇದು ಯಾಕೆ, ಎಲ್ಲಿ ನಾವು ಎಡುತ್ತಾ ಇದ್ದೀವಿ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಇನ್ಮೇಲೆ ಕಲಾವಿದರು ಹೊಸಬರು ಕೆಲವೊಂದೆಲ್ಲ ಬಂದಿರ್ತಾರೆ, ಥಿಯೇಟ್ರ್ ಎಜುಕೇಷನ್ ತೊಗೊಂಡ್ರಾದರೆ ಓಕೆ, ಅವ್ರಿಗೊಂದು ವಿಷನ್ ಇರ್ತದೆ. ಈ ಜಾನಪದ ರಂಗಭೂಮಿ ಮತ್ತು ಬೇರೆ ಬೇರೆ ಇದರಿಂದ ಬಂದ ಹುಡುಗರು ಯಂಗ್ಸ್ಟರ್ಸ್ ಆದರೆ ಓಕೆ, ಅವರು ಒಂದು ಮಾಡ್ಕೊಂಡು ಹೋಗ್ತಾರೆ. ಈ ಬೇರೆಯವರಿಗೆ ಅವ್ರನ್ನೆಲ್ಲ ಮೇಂಟೈನ್ ಮಾಡೋದು, ಅವ್ರನ್ನೆಲ್ಲ ಆಪ್ರೇಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಈ ಎಲ್ಲ ವಿಷಯನ ವಿಚಾರ ಮಾಡಿ, ಏನು ಥಿಯೇಟ್ರಲ್ಲಿ ಒಂದೇನೋ ಇವತ್ತಿನ ಸಮಕಾಲೀನ ರಂಗಭೂಮಿಯ ಒಂದು ದೊಡ್ಡ ಸಮಸ್ಯೆ ಇದು. ಇದು 3ನೇ ವಿಡಿಯೋ ಸ್ವಲ್ಪ ಬಿಚ್ಚಿ ಮಾತಾಡಬೇಕು ಅಂತ ನಾನು ಮಾಡಿದ್ದು. ಇದಕ್ಕೆ ತಾವು ಯೋಚನೆ ಮಾಡಿ ಅದ್ರ ಬಗ್ಗೆ ಏನೋ ಒಂದು ಕೆಲಸ ಕಾರ್ಯ ಆಗಲಿ ಅಂತ ಆಶಿಸಿ, ಇದ್ರ ಬಗ್ಗೆ ತಾವು ಕೂಡ ವಿಡಿಯೋವನ್ನು ಮಾಡಿರಿ, ಕಮೆಂಟ್ ಮಾಡಿರಿ, ಬೇರೆ ಕಡೆ ಒಂದು ಡಿಸ್ಕಷನ್ ಆಗಲಿ ಅಂತಕ್ಕಂಥ ಮಾತಾಡಿ. ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಿ ನನ್ನ ಈ ಮಾತನ್ನು ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೊಂದು ವಿರಾಮ ಮಾಡ್ತಾಯಿದ್ದೀನಿ. ಸರಿ, ಇಲ್ಲಿ ನಾನು ಇನ್ನೊಂದು ವಿಷಯ ನಾನು ಇವತ್ತು ಹೇಳೋದನ್ನು ಸ್ವಲ್ಪ ಎಲ್ಲ ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಸೂಚ್ಯವಾಗಿ ಹೇಳಿದ್ದೀನಿ. ಇದನ್ನು ಎಕ್ಸ್ಪ್ಲೇನು ಕೂಡ ಮಾಡಿದ್ದೀನಿ. ಹೇಳಿ ನನ್ನ ಮಾತಿಗೆ ಇಲ್ಲಿಗೆ ವಿರಾಮ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ನಮಸ್ಕಾರ.